जिला पंचायत आयुष इलाके जिला ವರದಿಗಾರರ ಕೂಟ ಹಾಗೂ ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟದ ವತಿಯಿಂದ ಅದ್ಭುತವಾದಂತಹ ಜಗತ್ತಿನ 197 ರಾಷ್ಟ್ರಗಳಲ್ಲಿ ನಡೆಸಿ ಸಂಭ್ರಮಿಸುತ್ತಿರುವ 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸ್ವಾಗತ ಸುಸ್ವಾಗತ. ಸಂಭ್ರಮ ಪಡುತ್ತಿರುವ 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆನ್ಲೈನ್ ಮೂಲಕ ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ ಹಾಗೂ ನಗರದ V1 ವಾಹಿನಿ ಹಾಗೂ ದಾವಣಗೆರೆ ಇನ್ ವಾಹಿನಿಯ ಮೂಲಕ ಸಮಸ್ತ ಯೋಗ ಬಂಧುಗಳಿಗೆ ತಲುಪಿಸುವ ಒಂದು ಸಣ್ಣ ಕಾರ್ಯವನ್ನು ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ ತೆಗೆದುಕೊಂಡಿದೆ. ಸ್ಥಳದಲ್ಲಿ ಈಗಾಗಲೇ ತಮ್ಮ ಹಂಚಿಕೆಯನ್ನು ಹಂಚಿಕೊಳ್ಳುತ್ತಿರುವ ಎಲ್ಲ ಯೋಗ ಬಂಧುಗಳಿಗೆ, ಯೋಗ ಪಟ್ಟಿಗಳಿಗೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಪ್ರತಿನಿತ್ಯ ದಿಗ್ವಿಜಯ ನ್ಯೂಸ್ನಲ್ಲಿ, ಪಬ್ಲಿಕ್ ಟಿವಿಯಲ್ಲಿ, ಬಸವ ಟಿವಿಯಲ್ಲಿ ಪ್ರತಿನಿತ್ಯ ತಮ್ಮ ಯೋಗ ಪ್ರಾತ್ಯಕ್ಷಿಕೆಯನ್ನ ನಾಡಿನ ಬಂಧುಗಳಿಗೆ ಉಣಬಡಿಸುತ್ತಿರುವ ದೂರದ ಬೆಂಗಳೂರಿನಿಂದ ಬಂದಂತಹ ವೈದ್ಯ ಶ್ರೀ ಚನ್ನಬಸವಣ್ಣನವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೊಟ್ಟ ಅವರು ತಮ್ಮ ಸಾನ್ನಿಧ್ಯವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ. ನಿಶಾಂತರವರು ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈಗಾಗಲೇ ತಮ್ಮ ಸೇವೆಯನ್ನ ಮುಖ್ಯಮಂತ್ರಿಯವರ ಸಾನ್ನಿಧ್ಯದಲ್ಲೂ ಕೂಡ ಮಾಡಿ ದಾವಣಗೆರೆಯ ಸುಮಾರು 250 ಒಡೆತನವಿರುವ ಅಂದ್ರೆ ಡಿಪಾರ್ಟ್ಮೆಂಟ್ ಇರುವ ಆ ಒಂದು ಸಂಪೂರ್ಣ ಒಡೆತನವನ್ನ ಚೆನ್ನಾಗಿ ನಿಭಾಯಿಸುತ್ತಿರುವ ಒಂದು ಆಸೆ ಆಕಾಂಕ್ಷೆ ಜೊತೆಗೆ ಇದ್ದವರು ಕೂಡ ಇದ್ದಾರೆ ಅಂದ್ರೆ ಖಂಡಿತ ಅತಿಶಯೋಕ್ತಿ ಅಲ್ಲ. ಕಾರಣ ತಮ್ಮ ಹೆಚ್ಚಿನ ಸೇವೆಯನ್ನ ದಾವಣಗೆರೆ ನಗರದಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಪಕ್ಕದ ರಾಣೆಬೆನ್ನೂರಿನಲ್ಲಿ ಸಲ್ಲಿಸಿ ದಾವಣಗೆರೆಯ ಮಹಾನಗರ ಪಾಲಿಕೆಯ ಡೆಪ್ಯೂಟಿ ಕಮಿಷನರ್ ಆಗಿಯೂ ರಾಣೆಬೆನ್ನೂರಿನ ನಗರಸಭೆಯ
ಇದೀಗ ನಮ್ಮ ಎಂಪಿ ಅವರ ನೇತೃತ್ವದಲ್ಲಿ ದಾವಣಗೆರೆಗೆ ಸ್ಮಾರ್ಟ್ ಸಿಟಿ ಬದಲಾವಣೆಯಿಂದ ಇದೀಗ ಸ್ಮಾರ್ಟ್ ಸಿಟಿಯ ಕಮಿಷನರ್ ಆಗಿ ಸೇವೆ ಸಲ್ಲಿಸುತ್ತಿರುವ ರವೀಂದ್ರ ಮಲ್ಲಾಪುರ ಅವರು ಸರ್ ಹಾಕಿರುವಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ದಕ್ಷ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಸಾಮರ್ಥ್ಯದೊಂದಿಗೆ ಈ ಒಂದು ಕಡೆ ದಾವಣಗೆರೆ ನಗರದಲ್ಲಿ ಕೋವಿಡ್ ಮಹಾಮಾರಿ ಕಮಿಷನರ್ ಆಫ್ ದಾವಣಗೆರೆ ಮಮತಾ ಹೊಸಗೌಡರು ಕೂಡ ಹಾಕಿರುವಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೊತೆಗೆ ಹಲವು ವಾಹಿನಿಗಳಲ್ಲಿ ದೂರದರ್ಶನದಲ್ಲಿ ಕೆಲಸ ಮಾಡಿ ಲೆಕ್ಚರರ್ ಆಗಿ ಕೆಲಸ ಮಾಡಿ ಇದೀಗ ದಾವಣಗೆರೆಯ ತಹಶೀಲ್ದಾರ್ ಆಗಿ ಕೆಲಸ ಮಾಡುತ್ತಿರುವ ಶ್ರೀಯುತ ಗಿರೀಶ್ ಸರ್ ಅವರ ಹಾಕಿರುವಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೋವಿಡ್ ಮಹಾಮಾರಿಯನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸಿದೆ ಅಂತ ಇದನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಲು ಆರೋಗ್ಯ ಪಡೆ ಬಹಳಷ್ಟು ಮುಖ್ಯ. ಈ ನಿಟ್ಟಿನಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂತಹ ಶ್ರೀಯುತ ಡಾಕ್ಟರ್ ಎಚ್ ನಾಗರಾಜ್ ಅವರು ಕೂಡ ಹಾಕಿರುವಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಮಲೇರಿಯಾ ಆಫೀಸರ್ ಅಂತ ನಟರಾಜ್ ಅವರು ಕೂಡ ಹಾಕಿರುವಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಡನೆ ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟದ ಜೊತೆಗೆ ಸಾಧನೆ ಮಾಡಬಹುದು. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಅವಿಭಾಜ್ಯ ಅಂಗ ಆಯುಷ್ ಇಲಾಖೆಯ ಡಾಕ್ಟರ್ ಶಂಕರಗೌಡರು ಕೂಡ ನಮ್ಮ ಜೊತೆಗೆ ಸಂಪೂರ್ಣವಾಗಿ ರಾತ್ರಿ 1 ಗಂಟೆ ಫೋನ್ ಮಾಡಿದ್ರು ಕೂಡ ಅದಕ್ಕೆ ಸಹಕಾರ ಕೊಟ್ಟು ಜೊತೆಗಿರುವಂತಹ ಸತತವಾಗಿ 1 ತಿಂಗಳಿಂದ ನಮ್ಮ ಜೊತೆಗಿರುವ ಡಾಕ್ಟರ್ ಶಂಕರಗೌಡರು ಕೂಡ ಹಾಕಿರುವಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಎಲ್ಲರ ಈ ಒಂದು ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಯಶಸ್ವಿಗೊಳಿಸಿದಾಗ ಒಂದು ವಾರದಿಂದ ತಾವು ಯಾವುದೇ ಪತ್ರಿಕೆ ನೋಡಿ ನಮ್ಮ ಯೋಗ ಒಕ್ಕೂಟ ಕಾರ್ಯಕ್ರಮ ಬರ್ತಾ ಇದೆ, ಆಯುಷ್ ಇಲಾಖೆ ಕಾರ್ಯಕ್ರಮ ಬರ್ತಾ ಇದೆ. ಅದಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಪೂರ್ಣಮುಕ್ತ ನಮಗೆ ಸ್ಫೂರ್ತಿ ಕೊಟ್ಟ ಸಾರ್ವಜನಿಕರಿಗೆ ಈ ಒಂದು ಯೋಗ ಮಾಡಲಿಕ್ಕೆ ಪ್ರೇರೇಪಿಸಿರುವ ತಮ್ಮೆಲ್ಲರಿಗೂ ಕೂಡ ಹಾಕಿರುವಂತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಲಾಸ್ಟ್ ಡೇಗೆ ಎಂಪಿ ಸರ್ ಹೇಳಿದ್ರು, ನಾವೊಂದು ಸ್ಟುಡಿಯೋ ಸೆಟ್ ಮಾಡಿಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಜೀವನ ಬಗ್ಗೆ ಚೆನ್ನಾಗಿದೆ ಅಂತ ಅಲ್ಲೇ ಮಾಡೋ ಬಂದ ತಕ್ಷಣ ಇಲ್ಲಿ ಖುದ್ದಾಗಿ ಈ ಸ್ಥಳ ನಿಮಗೆ ಚೆನ್ನಾಗಿದೆ ಅಂತ ಅಂದಾಗ ಅವರೇ ತೋರಿಸ್ಬಿಟ್ಟು ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇವರ ಅಂಗಡಿಗಳಾದಂತಹ ಪ್ರಾಂಶುಪಾಲರಾದಂತಹ ಶ್ರೀಯುತ ಡಾಕ್ಟರ್ ವಿಜಯ್ ಕುಮಾರ್ ಅವರು ಕೂಡ ಹಾಕಿರುವಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪ್ರಸ್ತುತ ನಮ್ಮೊಡನೆ ಪ್ರತಿನಿತ್ಯ ಯೋಗ ಮಾಡುವಂತಹ ಅತ್ಯುತ್ತಮ ಸಂಸದೀಯ ಪಟುಗಳಲ್ಲಿ ಒಬ್ಬರು ಆದಂತಹ ಜಿಎಂ ಯೂನಿವರ್ಸಿಟಿಯ ಮಾಲೀಕರು ಆದಂತಹ ಶ್ರೀಯುತ ಜಿಎಂ ಸಿದ್ದೇಶ್ವರ ಅವರಿಗೆ ಹಾಕಿರುವಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಒಬ್ಬ ಯಶಸ್ವಿ ಪುರುಷರ ಹಿಂದೆ ಧರ್ಮಪತ್ನಿ ಅಜೀಬ್ ಹಾಗೂ ಮಲ್ಲಿಕಾರ್ಜುನ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಹಾಕಿರುವಂತಹ ಸುಸ್ವಾಗತವನ್ನು ಬಯಸ್ತಾ ಸಾಂಕೇತಿಕವಾದಂತಹ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬರುವಂತಹ ಪೂಜೆಗಳಲ್ಲಿ ಗಮನವನ್ನು ಸಲ್ಲಿಸುತ್ತಾ ಜಿಲ್ಲಾ ಅಧಿಕಾರಿಗಳಾದಂತಹ ಮಾಂತೇಶ್ ಬಿಳಿಗೆ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ರಿಷತ್ ಅವರೇ, ವೀರೇಶ್ ಅವರೇ, ಡೋಡಾ ಕಮಿಷನರ್ ಅಂತ ಹೆಸರು ಕುಮಾರಸ್ವಾಮಿ ಅವರೇ ಹಾಗೂ
ತಹಸೀಲ್ದಾರ್ ಹೇಳಿದ್ದಾರೆ. ಎಮ್ ಡಿ ಸ್ಮಾರ್ಟ್ ಸಿಟಿ ಎಮ್ ಡಿ ಅಂತ ಮಲ್ಲಪ್ಪ ಅವರೇ, DHO ಆದಂಥ ನಾಗರಾಜ್ ಅವರೇ, ಮಹಾನಗರ ಪಾಲಿಕೆ ಕಮಿಷನರ್ ಅಂತ ವಿಶ್ವನಾಥ್ ಮುತ್ತಜ್ಜಿ ಅವರೇ, ಎಲ್ಲ ಯೋಗ ಮಾಡಲಿಕ್ಕೆ ಬಂದಿರುವಂಥ ಸ್ನೇಹಿತರೇ, ಸಹೋದರಿಯರೇ, ಪತ್ರಿಕಾ ಮಿತ್ರರೇ, ವಿಶೇಷವಾಗಿ 7 ವರ್ಷದ ಹಿಂದೆ ಯೋಗ ದಿನಾಚರಣೆ ಅಂತೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ನಮ್ಮ ಮೋದಿಜಿಯವರು ಘೋಷಣೆ ಮಾಡಿದ ಮೇಲೆ ಇಡೀ ಪ್ರಪಂಚವೇ ಇವತ್ತು ಯೋಗ ದಿನಾಚರಣೆಯನ್ನು ಆರಿಸ್ತಾ ಇರೋದು ನಿಜವಾಗ್ಲೂ ಕೂಡ ಭಾರತದ ಒಂದು ಪ್ರಧಾನಮಂತ್ರಿಯವರು ಕೊಟ್ಟಂತ ಕರೆಗೆ ಎಲ್ಲ ಪ್ರಪಂಚದ ದೇಶಗಳು ಅಭಿನಂದಿಸಬೇಕಾಗ್ತದೆ. ಈಗಾಗಲೇ ಮೋದಿಜಿಯವರು ಯೋಗ ಮಾಡೋದ್ರಿಂದ ಕೊರೋನಾ ಓಡಿಸ್ಬೋದು, ಯೋಗ ಮಾಡೋದ್ರಿಂದ ಎಲ್ಲ ಕಾಯಿಲೆಗಳನ್ನ ಓಡಿಸ್ಬೋದು, ಯೋಗ ಮನುಷ್ಯನಿಗೆ ಅತ್ಯವಶ್ಯಕ ಅನ್ನುವ ಒಂದು ಪಾಠವನ್ನ ಹೇಳುವ ಮೂಲಕ ಪ್ರತಿ ವರ್ಷನೂ ಕೂಡ ಅವರು ಪ್ರತಿಯೊಬ್ಬರಿಗೂ ಕೂಡ ಯೋಗ ಮಾಡ್ರಿ ಅಂತೇಳಿ ಸುಮಾರು ಒಂದು ಅರ್ಧ ಗಂಟೆ ಭಾಷಣವನ್ನು ಮಾಡೋದನ್ನು ಕೂಡ ನಾವು ಕೇಳ್ತೀವಿ. ಇವತ್ತು ಕೊರೋನಾ ಬಂದಿರೋದ್ರಿಂದ ಹೋದ ವರ್ಷ ಈ ವರ್ಷ ನಾವು ಇನ್ನೂರು ಮಟ್ಟಿಗೆ ಬೇರೆ ಬೇರೆ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ಸರಿ ಕೂಡ ಹೈಸ್ಕೂಲ್ ಫೀಲ್ಡ್ನಲ್ಲಿ ಸಾವಿರಾರು ಜನ ಸೇರಿ ಯೋಗವನ್ನು ಮಾಡ್ತಾ ಇದ್ವಿ. ವಿಶೇಷವಾಗಿ ಇದಕ್ಕೆ ನಮ್ಮ ವಾಸ್ತವ ರಾಜ್ಯದವರು ಬಹಳ ಮುಖ್ಯವಾಗಿ ಯೋಗವನ್ನ ಆಯುಷ್ಮಾನ್ ಭಾರತದ ಜೊತೆಗೂಡಿ ಯೋಗವನ್ನ ಅರೇಂಜ್ಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಯೋಗವನ್ನು ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೂಡ ನಮ್ಮ ವಾಸ್ತವ ರಾಜ್ಯದವರು ದಾವಣಗೆರೆಯಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರದು. ಈ ಯೋಗವನ್ನು ನಾವೆಲ್ಲರೂ ಕೂಡ ಮಾಡೋಣ, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ. ಇದರಿಂದ ನಮ್ಮ ಎಲ್ಲ ರೋಗಗಳನ್ನ ತಡೆಗಟ್ಟುವ ಮೂಲಕ ಆಯುಷ್ಯನ ಕೂಡ ಹೆಚ್ಚಿಸಿಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭಾರತ್ ಮಾತೆ. ಮಾತಾಡುವಂತ ಸಿದ್ದೇಶ್ವರ ಅವರು ಅತ್ಯಂತ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ. ನಮ್ಮೊಡನೆ ಪ್ರೆಸ್ ಮೀಟಿಂಗ್ ಹಿಡ್ಕೊಂಡು ಅದರ ಮುಂದೆಯೂ ಕೂಡ ಪೂರ್ವಭಾವಿ ಯಾವ ಮೀಟಿಂಗ್ ಅಲ್ಲೂ ಕೂಡ ಭಾಗವಹಿಸಿ ನಮಗೆ ಆತ್ಮಸ್ಥೈರ್ಯ ತುಂಬಿದಂತಹ ದಕ್ಷ ಜಿಲ್ಲಾಧಿಕಾರಿಗಳಾದಂತಹ ಕೋವಿಡ್ನ ಮುಖ್ಯ ವಾರಿಯಾದಂತಹ ಮಹಾಂತೇಶ್ ಪೀಟಿ ಸರ್ ನಮ್ಮನ್ನು ಉದ್ದೇಶ ಮಾತಾಡಬೇಕಂತ ಆಶೀರ್ವದಿಸಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ಮಾಜಿ ಕೇಂದ್ರ ಸಚಿವರು ಹಾಗೂ ಜನಪ್ರಿಯ ಸಂಸದರು, ಸಮರ್ಥ ನಾಯಕರು ಆದಂತಹ ಡಾಕ್ಟರ್ GM ಸಿದ್ದೇಶ್ವರ ಸಾಹೇಬ್ರೆ, ಗಾಯತ್ರಿ ಮೇಡಮ್ ಅವರೇ, ಈ ಪೂಜ್ಯ ಚನ್ನಬಸವಣ್ಣ ಸ್ವಾಮೀಜಿಯವರೇ ಮತ್ತು ಇಲ್ಲಿರುವಂತಹ ನನ್ನ ಎಲ್ಲ ಅಧಿಕಾರಿ ಸ್ನೇಹಿತರೆ, ಗಣ್ಯರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದ ಸದುಪಯೋಗವನ್ನು ತಾವು ಎಲ್ಲಿದ್ದೀರೋ ಅಲ್ಲಿಂದಲೇ ಪಡೆಯುವಂತಹದ್ದು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡುತ್ತಾ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸಿ ನಾನು 2 ಮಾತುಗಳನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 9 ನಿಮಿಷ ತಡ ಆಗಿದೆ, ಅದಕ್ಕೆ ಕ್ಷಮೆ ಯಾಚನೆ. ಈಗ ವೈದ್ಯ ಶ್ರೀ ಚನ್ನಬಸವಣ್ಣನವರು ಈ ಕಾರ್ಯಕ್ರಮವನ್ನ ಪ್ರಾತ್ಯಕ್ಷಿಕೆಯ ಮೂಲಕ ಪ್ರಾರಂಭಿಸಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲ ಗಣ್ಯಮಾನ್ಯರು ಸಹಕರಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಇದನ್ನ ನೆನಪಿಟ್ಟರು. ಈಗ ತಾವೆಲ್ಲ ಮಾಡುವ ಯೋಗವನ್ನು ತಮ್ಮನ್ನ ಅನುಸರಿಸ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಪರ್ಟಿಕ್ಯುಲರ್ಗೆ ಎಷ್ಟಾಗುತ್ತೋ ಒಂದು ಪ್ರಯತ್ನ ಪಡಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರೂ ನಿಧಾನವಾಗಿ
ವಿಶ್ರಾಮ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ದೇಹವೇ ದೇಗುಲ, ಶಿರವೇ ಮನ್ನ ಕಳಶ ಎನ್ನುವ ಭಾವದಲ್ಲಿ ಎಲ್ಲರೂ ತೆಗೆದುಕೊಂಡು ಬಂದು ಹಸ್ತಗಳನ್ನು ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ. ನಮಸ್ಕಾರ, ಓಂಕಾರದ ಉಚ್ಚಾರಣೆಯನ್ನು ಮಾಡೋಣ. ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ. ಸ್ಪರ್ಶ ಮಾಡಿ ಹಸ್ತರೇಖೆಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮುಂಭಾಗದಲ್ಲಿರುವ ಎಲ್ಲ ಯೋಗ ಬಂಧುಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಈಗ ಯೋಗ ಪ್ರಾತ್ಯಕ್ಷಿಕೆಯನ್ನ ಪ್ರಾರಂಭ ಮಾಡೋಣ. ನೀವೆಲ್ಲರೂ ಹೆಂಗೆ ಇರಬೇಕು, ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿ ತಿಳ್ಕೊಂಡ್ರೆ ನಮಗೆ ಯೋಗ ಮಾಡಿಸ್ಲಿಕ್ಕೆ ಭಯ ಬರ್ತದೆ. ನಗ್ತಾ ಇರಬೇಕು. ನಗು ಮನದಿರುವುದರ ವಿಕಾರಗಳನ್ನು ನೋಡಿ ಬಿದಿ ದುಡಿಯ ಬಿದಿ ತಿರುಗು ಹೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳು ತೆರಳು ಮಂಕುತಿಮ್ಮ. ನಿಧಾನವಾಗಿ ಹೇಳ್ರಿ ಹೇಳ್ರಿ. ಈಗ ಏನಿಲ್ಲ, ಉಸಿರನ್ನ ಬಿಡ್ತಾ ಕತ್ತನ್ನ ಮುಂದೆ, ಉಸಿರನ್ನ ತೆಗೆದುಕೊಳ್ತಾ ಕತ್ತನ್ನ ಹಿಂದೆ ವಾಚಿಯಲ್ಲಿ ಸುತ್ತಿ ಆಕಾಶವನ್ನು ನೋಡಿ. ನೀಲಿ ಆಕಾಶ ಎಷ್ಟು ನಿಮ್ಮ ಪಾದಗಳನ್ನು ನೋಡ್ಕೊಳ್ಳಿ. ನಮ್ಮ ಪಾದಗಳು ನಮಗೆ ಪೂಜನೀಯವಲ್ಲ. ಈ ಮೇಲು ಕೀಳುಗಳಿಂದ ಹೊರಗಡೆ ಬಂದಾಗ ಮಾತ್ರ ಯೋಗ. ಪಾದವೂ ಶ್ರೇಷ್ಠ, ತಲೆಯೂ ಶ್ರೇಷ್ಠ. ಕಾಲಿಗೆ ಮುಳ್ಳು ಚುಚ್ಚಿದಾಗ ಕಣ್ಣಲ್ಲಿ ರಕ್ತ ಬರ್ತದೆ, ಕಣ್ಣಲ್ಲಿ ನೀರು ಬರ್ತದೆ ಹೊರತು ಕಾಲಲ್ಲಿ ಬರಲ್ಲ ನೀರು. ಈಗ ನಿಧಾನವಾಗಿ ಎಡಕ್ಕೆ ಉಸಿರು ಬಿಡ್ತಾ, ಎಡಕ್ಕೆ ಉಸಿರನ್ನ ತೆಗೆದುಕೊಳ್ತಾ ನೇರವಾಗಿ ಶಿರೋಭ್ರಮಣವನ್ನ ಮಾಡೋಣ. ಶಿರೋಭ್ರಮಣ ಅಂದ್ರೆ ಸುತ್ತಿಸುವುದು. ಈಗ ಮಧ್ಯ ಭಾಗದಿಂದ ಮೊದಲೇನು ಸುತ್ತಿಸೋಣ. 1 2 ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಕೆಳಗೆ ಉಸಿರನ್ನ ತೆಗೆದುಕೊಳ್ತಾ ಮೇಲೆ. 3 ವಿಶ್ರಾಂತಿ. ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಸ್ವಲ್ಪ ಅಗಲಿಸಿಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಭುಜದ ಮೇಲೆ ಉಸಿರನ್ನ ತೆಗೆದುಕೊಳ್ತಾ ಕೈಯನ್ನ ಸುತ್ತಿಸಿ 1 2 3
3 4 5 ಆಂಟಿ ಕ್ಲಾಕ್ ವೈಸ್ 1 2 3 4 5 ಕೈಗಳನ್ನು ಮೇಲೆತ್ತಿ, ಉಸಿರು ತೆಗೆದುಕೊಳ್ತಾ ಕೈಗಳನ್ನು ಮೇಲೆತ್ತಿ. ಈಗ ಪ್ರಾರಂಭ. ಉತ್ಕಟಾಸನ. ನಿಧಾನ ಉಸಿರು ಬಿಡ್ತಾ ಕುತ್ಕೊಳ್ಳಿ ಕೆಳಗೆ. ಚೇರ್ ಮೇಲೆ ವಿತೌಟ್ ಚೇರ್. ನಗ್ತಾನೆ ಇಲ್ಲ ನೀವು ಯಾರು? ನಗ್ರಿ, ನಗಬೇಕು. ಬಿಡ್ರಿ, ಕಾಲು ಹೇಳ್ತಾರೆ. ವಾಪಸ್ ನಿಧಾನ ಮತ್ತೆ ಉಸಿರನ್ನ ಹೊರ ಮಾಡ್ತಾ ಕೆಳಗಡೆ. ನೋಡ್ರಿ, ವಾಪಸ್ ಈಗೆಲ್ಲ 10-15 ವರ್ಷಕ್ಕೆ ನೀರು ರಿಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ವಾಪಸ್ ನಿಧಾನವಾಗಿ ಕೆಳಗಡೆ ಬಂದು ಜೋರಾಗಿ ಸ್ಟ್ರೆಚ್ ಮಾಡಬೇಕು. ನಗರಿ ಸ್ವಲ್ಪ. ಇಲ್ಲಿ ನಮ್ಮನ್ನು ನೋಡ್ರಿ, ಇಲ್ಲಿ ಉಸಿರನ್ನು ಬಿಡ್ತಾ ನಿಧಾನ ಕೆಳಗೆ. ನಿಮ್ಮ 2 ಕೈಗಳನ್ನ ಮೇಲೆ ತೆಗೆದುಕೊಂಡು ಬರ್ತಾ ತೋಳುಗಳನ್ನ ಮೇಲೆ ಎಳೆಯಿರಿ. ಸ್ಟ್ರೆಚ್ ಮಾಡಿ ಆಗಿ ನಿಲ್ಬೇಕು. ಮಹತ್ವ ಇದೆ ಅಂದ್ರೆ ನಮಗೆ ಪ್ರಾಣವಾಯುವನ್ನು ಕೊಡ್ತದೆ, ಜೊತೆಗೆ ನೆರಳನ್ನು ಕೊಡ್ತದೆ. ಹಾಗೆ ವೃಕ್ಷಾಸನ ಮಾಡ್ತಾ ಮಾಡ್ತಾ ನಾವು ಯಾರಿಗೆ ಪ್ರಾಣವಾಯುವಾಗಿ ಕೆಲಸ ವೃಕ್ಷಾಸನ ಮಾಡ್ಬೇಕಾದ್ರೆ ನಾನು ಎಷ್ಟು ಮರಗಳನ್ನು ನೆಟ್ಟಿದ್ದೇನೆ, ನಾನು ಎಷ್ಟು ಜನರಿಗೆ ನೆರಳಾಗಿದ್ದೇನೆ ಅಂತ ಕೇಳ್ಕೋಬೇಕು. ವಾಪಸ್ ಈಗ ಎಡಗಾಲ ನಿಧಾನವಾಗಿ ಕೈಗಳನ್ನು ಮೇಲೆತ್ತಿ, ದೃಷ್ಟಿ ನೇರವಾಗಿರಲಿ, ನಿಖರವಾಗಿರಲಿ. ಕಾಲು ಸ್ವಲ್ಪ ಹಿಂಗೆ ನಡುತ್ತಾ ಇರ್ತದೆ, ಆದ್ರೂ ನಾನು ಬರ್ತೀನಿ. ವಾಪಸ್ ಈಗ ಮನೆಯಲ್ಲಿ ಕೂತು ಎಲ್ಲ ಟ್ರಾಫಿಕ್ ಜಾಮ್ ಆಗಿರ್ತಲ್ಲ ಹಾಗೆ. ವಾಪಸ್ ಈಗ ಬನ್ನಿ. ಈಗ ನಿಧಾನವಾಗಿ ಏನ್ ಮಾಡ್ಬೇಕು? ಪಾದ ಹಸ್ತಾಸನವನ್ನು ಮಾಡ್ಬೇಕು. ಕೈಗಳನ್ನು ಮೇಲೆತ್ತಿ. ಈಗೆಲ್ಲ ಸಮಸ್ಯೆ ಇದೆ. ಹಚ್ಚಿ ಹಣಿಯನ್ನು ಮಾಡ್ತಾ ಇರಿ. ಹಚ್ಚ್ರಿ. ಓಂ ನಮಃ ಶಿವಾಯ ಅಂತ ಮಾಡ್ಬಿಟ್ಟು ವಾಪಸ್ ಮತ್ತೆ ಮುಂದೆ ಬಾಗ್ರಿ. ತಮ್ಮ ಕೆಳಗಡೆ ಬಾಗಿ ಹೇಳೋದು ಹೇಳಲಿಕ್ಕೆ ಹಣೆಯನ್ನು ಮೊಳಕಲ್ಲಿ ತಗ್ಸಿ ವೃದ್ಧಿ ಆಗುತ್ತೆ. ಜೊತೆಗೆ ನಮ್ಮ ಉದರದ ಸಮಸ್ಯೆಗಳು ದೂರ ಆಗುತ್ತೆ, ಬೆನ್ನು ನೋವಿನ ಸಮಸ್ಯೆ ದೂರ ಆಗುತ್ತೆ. ವಾಪಸ್ ಬನ್ನಿ. ವಿಶ್ರಾಂತಿ. ಈಗ ಕಟಿ ಚಕ್ರಾಸನ. ನಿಧಾನವಾಗಿ ಏನ್ ಮಾಡಬೇಕು? 1 2 3 4 ಉದರದಲ್ಲಿ ವಿನಂತಿ 12 13 14 15 16 17 18 19 20. ಏನಾಗಿ ಜಾಸ್ತಿ ಮಾಡ್ತಿದ್ರೆ ಹೊಟ್ಟೆ ಕ್ಲೀನ್ ಆಗಲಿಲ್ಲ, ಯಾಕಂದ್ರೆ ಹೊಟ್ಟೆ ಬೆಳಿಗ್ಗೆ ಸ್ವಚ್ಛ ಆಗಿರಲಿಲ್ಲ. ಯಾರು ಕೂತ್ಕೊಳ್ಳಿ, ರಾಯ್ಕರ್ ಅವ್ರ ಮೇಲೆ ನೋಡ್ಬೇಕು. ನೀವಿಲ್ಲ ನಮ್ಗೆ ಯೋಗ ಮಾಡಕ್ ಮನಸ್ಸೇ ಬರಲ್ಲ. ವಾಪಸ್ ಕೆಳಗಡೆ ಕೂತ್ಕೊಳ್ಳಿ. ನೇರವಾಗಿ ಗರ್ಭಕೋಶದ ಸಮಸ್ಯೆಗಳು ಈ ತರ ಸ್ವಲ್ಪ ಅಲಗಾಡಿಸಲಿ, ಬಟರ್ಫ್ಲೈ ಆಗಿಬಿಡ್ತದೆ. ಪಾತ್ರಗಿತ್ತಿ ನೋಡಿರಿ ನೀವೆಲ್ಲ? ಪಾತ್ರಗಿತ್ತಿ ಪಕ್ಕ ನೋಡಿರಿ ಅಂತ
ಆ ನಿಧಾನವಾಗಿ ಕಾಲನ್ನ ಶೇಕ್ ಮಾಡಿ ಮತ್ತೆ ನಗರ ಅಂತ ಹೇಳೋದು ನಿಮಗೆ ನಗ್ತಾ ಇರಬೇಕು. ನೀವೀಗ ಮನೆಗೆ ಹೋದ್ಮೇಲೆ ಟೆನ್ಷನ್ ಇದ್ದೇ ಇದ್ದಿದ್ದು. ಈಗ ಈ ಕಾಲನ್ನ ಇದಕ್ಕೆ ಸ್ಪರ್ಶ ಮಾಡಿ ಪ್ರಯತ್ನ ಮಾಡಿ. ನನಗೆ ಹೆಣ್ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇದನ್ನ ಹಿಂದೆಲ್ಲ ಸೂಲುಗಿತ್ತಿಯರು ಅಂತ ಇರ್ತಾ ಇದ್ರು, ಈಗೆಲ್ಲ ಸುಲುಗಿತ್ತಿಯರು ಜಾಸ್ತಿ ಆಗಿದ್ದಾರೆ. ನೇರವಾಗಿ ಕುತ್ಕೊಳ್ಳಿ. ಸಿಜರೇನ್ ಆಗಿರ್ತಕ್ಕಂಥ ಮಗು ಬಹಳ ಸಮಸ್ಯೆಗೊಳಗಾಗ್ತದೆ. ಈಗ ವಜ್ರಾಸನದಲ್ಲಿ ಕುತ್ಕೊಳ್ಳಿ. ಹಿಂದೆ ನಾರ್ಮಲ್ ಹೆರಿಗೆ ಆಗ್ತಿತ್ತು. ಹೆರಿಗೆ ಆದ ತಕ್ಷಣ ಮೊಮ್ಮಗನ್ ನೋಡ್ಲಿಕ್ಕೆ ಅಜ್ಜಿ ಕುಂಚಿಗೆ ಕುಲ ಎಲ್ಲ ತರ್ತಿದ್ರು. ಈಗ ಅರ್ಧ ಉಷ್ಟಾಸನ. ಒಂದು ಕೈಯನ್ನ ಹೀಗೆ ಹಿಮ್ಮಣಿ ಸ್ಪರ್ಶನ, ಎಡಗೈ ಆಗಿರ್ಬೋದು ಬಲಗೈ ಆಗಿರ್ಬೋದು. ಮೇಲ್ ನೋಡಿ, ಅರ್ಧ ಉಷ್ಟಾಸನ. ವಾಪಸ್ ಮತ್ತೆ ಎಡಗೈ ಮೇಲ್ ನೋಡಿ, ವಾಪಸ್. ಈಗ ಮೇಲೆ ಪೂರ್ಣ. ಕೊರೋನಾ ಬಂದ್ಮೇಲೆ ನಮಗೆ ಶ್ವಾಸಕೋಶದ ಬಗ್ಗೆ ಅರಿವಾಗಿದೆ. ಏನಾದ್ರೆ ಮೊದಲು ಶ್ವಾಸಕೋಶ ಸುಡುಗಡಾಗಿತ್ತು ನಮ್ದೆಲ್ಲ. ಶ್ವಾಸಕೋಶ ನಮ್ಮ ನಿಜವಾದ ಮನೆ. ಅಲ್ಲಿ ನಾವು ವಿಸ್ತೀರ್ಣ ಮಾಡ್ಬೇಕು. ನಾವು ಹೊರಗೆ ಸೈಡ್ ವಿಸ್ತೀರ್ಣ ಮಾಡಲಿಕ್ಕೆ ಬಹಳ ಕಷ್ಟಪಡ್ತೇವೆ. ಅದ್ರ ಬಗ್ಗೆ ಜೀವನ ಪರ್ಯಂತ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೇವೆ. ಆದ್ರೆ ಒಳಗೆ ಸೈಟ್ ಅನ್ನ ವಿಸ್ತಾರ ಮಾಡ್ಬೇಕು. ಅದಕ್ಕೆ ಉಸಿರು ದೀರ್ಘವಾಗಬೇಕು. ಅದಕ್ಕೆ ಹೇಳ್ತಾರೆ ಉಸಿರಿನ ಕುಸುಮದ ಅಂಗೆ ಕೈಯ ಕ್ಷಮೆತಮೆ ಸೈರಣೆ ಇರಲು ಸಮಾಧಿಯ ಅಂಗೆ ಕೈ. ಎಡಗಾಲಿನ ಹೊರಗಡೆ ಹಾಕಿ 1 2 3 ಹೊಟ್ಟೆ ಸಚ್ಚಾಗಿ ಕೊಡ್ತದೆ. ಈ ತರ ಮಾಡೋದ್ರಿಂದ ಈಗ ನಮ್ಮ ಹೊಟ್ಟೆ ಶುದ್ಧನೇ ಇಲ್ಲ. ಈಗ ಮತ್ತೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಇವೆಲ್ಲ ಆಸನಗಳನ್ನು ಮಾಡಿದ ಮೇಲೆ ಕುಳಿತು ಮಾಡುವ ವಿಶ್ರಾಮಾಸನ ಅಂದ್ರೆ ಶಶಾಂಕಾಸನ. ಮುಂದೆ ಬಾಗಿ ಹಣೆಯನ್ನ ನೆಲಕ್ಕೆ ಸ್ಪರ್ಶ ಮಾಡಿ ದೀರ್ಘವಾದ ಉಸಿರಾಟವನ್ನು ಮಾಡಿ ದೇಹದ ಅಂಗಾಂಗಗಳನ್ನು ಸಡಿಲಿಸಿ ಶಶಾಂಕಾಸನ ಮಾಡುವುದರಿಂದ ಹೃದಯದ ಕಾರ್ಯಕ್ಷಮತೆ ಹೆಚ್ಚಾಗಿ BP ನಿವಾರಣೆ ಆಗ್ತದೆ. ಆಸನಗಳನ್ನು ಹೆಚ್ಚು ಮಾಡಬಾರದು. ಇದನ್ನು ವಾಪಸ್ ಬಂದು ಈಗ 2 ಕಾಲುಗಳನ್ನ ನೇರ ಮಾಡ್ಕೊಳ್ಳಿ. ಸ್ವಲ್ಪ ಸಡಿಲಿಸಿ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲ್ಕೊಳ್ಳಿ. ಮಲಗಿ. ಇದೀಗ ಭುಜಂಗಾಸನ. ನಿಧಾನವಾಗಿ ನಿಮ್ಮ ಎದೆಯನ್ನು ಸ್ವಲ್ಪ ಮೇಲೆ ಎತ್ತಿ ಮೇಲೆ ನೋಡಿ. ಭುಜಂಗ ಅಂದ್ರೆ ಹಾವು. ವಾಪಸ್. ಇದು ನಮ್ಮ ಲಂಬರ್ ಭಾಗ. L1 L2 L3 L4 L5 ಕಾಕಿಕ್ಸ್ ಭಾಗ, ಥೊರಾಸಿಕ್ ಭಾಗವನ್ನು ಕ್ರಿಯಾಶೀಲಗೊಳಿಸುತ್ತದೆ. ಮತ್ತೆ ಮೇಲೆ ನೋಡಿ. ಸ್ವಲ್ಪ ನಗಬೇಕೇವಲ್ಲ ಮಾಡಿ. ದೀರ್ಘವಾದ ಶ್ವಾಸೋಚ್ಛ್ವಾಸವನ್ನು ಮಾಡಿ. ಮಕರ ಅಂದ್ರೆ ಮೊಸಳೆ. ಇದರಿಂದ ನಮ್ಮ ಮೊಸಳೆ ಈ ಒಂದು ಭಂಗಿಯಲ್ಲಿ ವಿಶ್ರಾಂತಿಯನ್ನು ಮಾಡೋದ್ರಿಂದ ಈ ಆಸನಕ್ಕೆ ಮಕರಾಸನ ಅಂತ ಕರೀತಾರೆ. ಮೊಸಳೆಯ ಉಸಿರಾಟ ದೀರ್ಘವಿರುತ್ತದೆ. ಹಾಗೆ ಈ ಆಸನವನ್ನು ಮಾಡೋದ್ರಿಂದ ನಮ್ಮ ಉಸಿರು ಕೂಡ ದೀರ್ಘ ಆಗುತ್ತೆ. ಮೊಸಳೆ 1 ನಿಮಿಷಕ್ಕೆ 5 ಬಾರಿ ಉಸಿರಾಡೋದ್ರಿಂದ 500 ವರ್ಷ ಬದುಕುತ್ತೆ. ನಾಯಿ ಜೋರಾಗಿ ಉಸಿರಾಡೋದ್ರಿಂದ 15 ವರ್ಷ ಬದುಕುತ್ತೆ. ನಾವು ಮೊಸಳೆ ತರ ಉಸಿರಾಡಬೇಕೆ ಹೊರತು ನಾಯಿ ತರ ಅಲ್ಲ. ಜೋಡಿಸ್ಕೊಳ್ಳಿ. ಕೈಗಳನ್ನೆಲ್ಲ ಮಾಡ್ಕೊಳ್ಳಿ. ಒಂದೇ ಕೆನ್ನೆ ಮಾಡಿ. ವಿಶ್ರಾಮ.
ಈಗ ನಿಧಾನವಾಗಿ ಎಡಗಡೆ ಅಥವಾ ಬಲಗಡೆ ತಿರುಗಿ ಕಡಿಮೆ ಮಾಡ್ಕೊಳ್ಳಿ. ದೇಹವನ್ನ ಸಮಾನವಾಗಿ ಸಾಧನೆಗೊಳಿಸಬೇಕು. ಎಡ ಕನಿಷ್ಠ ಬಲ ಶ್ರೇಷ್ಠ ಅನ್ನಬಾರದು. ದೇಹದ ಅಂಗಾಂಗದಲ್ಲೂ ಉಚ್ಚ ನೀಚೆಯರುವೆ ಎಲ್ಲ ಎಡಗೈ ಬಲಗೈಗಳನ್ನು ಶುದ್ಧ ಇಟ್ಟು ಈಗ ಒಳ್ಳೆಯ ತೆಗಿ ತೊಳೆದು ನಾವು ಮನಸ್ಸಿನ ಕೊಳೆ ನಮ್ಮನ್ನು ತಿಕ್ಕಿ ತಗೋಬೇಕು. ಶರೀರದ ಕೊಳೆಗಿಂತ ಮನಸ್ಸಿನ ಕೊಳೆ ಬಹಳ ಹೋಲಿಸಿದ್ರು. ಈ ಬಹಳ ಮನಸ್ಸಿನ ಒಳಗಡೆ ಇರ್ತವೆ, ಅವುಗಳನ್ನು ತೆಗಿಬೇಕು. ಅವು ತೆಗಿಬೇಕಂದ್ರೆ ಒಳ್ಳೆ ಗುರುಗಳ ಸಾನ್ನಿಧ್ಯ ಬೇಕು ನಮಗೆ. ಈ ಜಾತಿವಾದಿ ಗುರುಗಳಿಂದ ದೂರ ಇರಬೇಕು. ನೀತಿವಾದಿ ಗುರುಗಳಿಗೆ ನಾವು ಸಮರ್ಪಣೆ ಮಾಡಬೇಕು. ಗುರು ಅಂದ್ರೆ ಜಾತಿಗೆ ಅಂಟಿಕೊಂಡವನಲ್ಲ, ನೀತಿಯಿಂದ ಬದುಕುವವನು. ನಿಧಾನ ವಾಪಸ್ ಬನ್ನಿ. ಹೀಗೆ ಕೇಂದ್ರೀಕರಿಸಿ ಕಾಲೇ ಕೆಳಗೆ ನೋಡಿ. ಯಾಕೆಂದ್ರೆ ಸ್ಥಿರತೆ ಇಲ್ಲ, ವಾಪಸ್ ನಮ್ಮಲ್ಲಿ ಸ್ಥಿರತೆಯ ಕೊರತೆ. ಈಗ ನಿಧಾನವಾಗಿ ಕಾಲುಗಳನ್ನು ಮಾಡ್ತೀವಿ. ನಮ್ಮ ಶರೀರ ಸೇತುವೆಯಾಗಬೇಕು. ಸೇತು ಬಂದ. ಈಗ ನಿಧಾನವಾಗಿ ಏನ್ ಮಾಡಿ, ಎರಡು ಪಾದಗಳನ್ನು ಹಿಡ್ಕೊಳ್ಳಿ. ಮೇಲೆ 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 ಸೊಂಟದ ಭಾಗದ ಮೇಲೆ ಉತ್ಥಾನಾಸನ, ಸೇತುಬದ್ಧಾಸನ ಮಾಡಿದ ಬೆಂಗಳೂರಿನ ಸಮಸ್ಯೆ ಪ್ರಜ್ಞಾಗ್ತದೆ. ಜೊತೆಗೆ ದಯವಿಟ್ಟು ಮೇಲೆ ಮೇಲೆ ಇನ್ನ ಸ್ವಲ್ಪ ಮೇಲೆ ಎದ್ರ ಮೇಲೆ ಓಂ ನಮಃ ಶಿವಾಯ ಅನ್ನೋಕೆ ಎತ್ತಬೇಕು. ವಾಪಸ್ ವಾಪಸ್ ನಿಧಾನವಾಗಿ ಸ್ವಲ್ಪ ಹಿಂಗಿರ್ಬೇಕು. ಹಿಂಗ್ಯಾರು ಅನ್ಕೊಂಡಿರ್ತಾರೆ ನೋಡ್ತೀನಿ ಮಕ್ಕಳು. ನಮ್ಮ ಮಕ್ಕ ನೋಡಿದ್ರೆ ಹೆಂಗಿರ್ತಾವಂದ್ರೆ ಈಗ ನಿಧಾನವಾಗಿ ಶಿವಾಸನವನ್ನು ಮಾಡೋಣ. ಅದಕ್ಕೆ ಶವಾಸನ ಅನ್ನೋದು ಶಿವಾಸನ ಅನ್ನಬೇಕು. ಅಂದ್ರೆ ಕಾನ್ಸಂಟ್ರೇಷನ್ ಇರಬೇಕು. ಅಲ್ಲಿ ನಮ್ಮನ್ನು ನಾವು ಅವಲೋಕನೆ ಮಾಡ್ತಾ ಹೋಗ್ತಾ ಇರೋದು. ಈಗ ನಿಧಾನವಾಗಿ ಬೆನ್ನು ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿದ ತಕ್ಷಣ ನೀರು ನೀರು ನೆನಪು ಬರಬಾರ್ದು, ಉಸಿರು ನೆನಪು ಬರ್ಬೇಕು. ಕೆಲವು ದಿನ ನೋಡ್ಬೇಕು, ರಾತ್ರಿ ಮಲಗಿದಾಗ ನಿಮ್ಮ ಕಡೆ ಕೇಳಿಸ್ತಾ ಇಲ್ಲ, ಈಗ ಕೈಲಿ ಹೋಗಿದ್ದೇನಂತೆ. ನಿಧಾನವಾದ ಉಸಿರಾಟವನ್ನು ಮಾಡಿ. ಉಸಿರಾಟದ ಮೇಲೆ ಗಮನ ಇರಲಿ. ಕೈ ಕಾಲುಗಳನ್ನ ಅಗಲಿಸಿ. ಮುಖದಲ್ಲಿ ಪ್ರಸನ್ನತೆ ಇರಲಿ. ವಿಶ್ರಾಮ. ಒಮ್ಮೆ ವಿಶ್ರಾಮ. ಈಗ ಈಗ ನೇರವಾಗಿ ಕುಳಿತುಕೊಳ್ಳಿ. ಭಸ್ತ್ರಿಕಾ ಕಾರ್ಯಕ್ರಮವನ್ನು ಮಾಡೋಣ. ಬಲಗಡೆಗೆ ಮಾಡಿ
ಹೀಗೆ 21 ಬಾರಿ ಮಾಡಬೇಕು. 2 ಕೈಯಿಂದ ವಿಶ್ರಾಂತಿ. ನೇರವಾಗಿ ಶರೀರ ಉಸಿರಾಟದ ಮೇಲೆ ಗಮನ ಇರಲಿ. ರೀಜನರೇಟ್ ಮಾಡ್ತಕ್ಕಂಥ ಶಕ್ತಿ ಕಪಾಲಭಾತಿಗಿದೆ. ಅಪಾನ ಮುದ್ರೆ ಮಾಡ್ಕೊಳ್ಳಿ. ಇದು ನಮ್ಮ ತನು ಮನ ವಿಕಾರಗಳನ್ನು ದೂರ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಅಪಾನ ಮುದ್ರೆ ಶರೀರ ಮತ್ತು ಮನಸ್ಸನ್ನ ಶುದ್ಧ ಮಾಡುತ್ತೆ. ಮಧ್ಯದ ಬೆರಳು, ಉಂಗುರದ ಬೆರಳು, ಹೆಬ್ಬೆರಳನ್ನ ಜೊತೆಕೊಂಡು ಕಪಾಲಭಾತಿಯನ್ನು ಮಾಡಿ. ಕಪಾಲದ ಭಾತಿ ಅಂದ್ರೆ ಬೆಳಕು, ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ. ಮಾಡಿ, ಮಾಡ್ತಾ ಇದೆ. ಯಾರು ಅರ್ಧ ಗಂಟೆ ಕಪಾಲಭಾತಿ ಮಾಡ್ತಾರಲ್ಲ ಅವ್ರದ್ದು ಆಕ್ಟಿವೇಟ್ ಆಗುತ್ತೆ, ಬೀಟಾ ಸೆಲ್ಗಳು ಆಕ್ಟಿವೇಟ್ ಆಗ್ತವೆ. ಟೈಪ್ 1 ಟೈಪ್ 2 ಡಯಾಬಿಟಿಸ್ ನಿವಾರಣೆ ಆಗ್ತದೆ. ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಟೈಪ್ 1 ಡಯಾಬಿಟಿಸ್ಗೆ ಔಷಧಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಯೋಗದಲ್ಲಿ ಎಲ್ಲದಕ್ಕೂ ಔಷಧಿ ಇದೆ. ಕಿಡ್ನಿ ಫೇಲ್ ಆಗಿ 4-5 ದಿವಸ ಮಾತ್ರ ಬದುಕ್ತಾನೆ ಅಂತ ಹೇಳಿರ್ತಕ್ಕಂಥವ್ರು ನಮ್ಮ ಆಶ್ರಮದಲ್ಲಿ ಯೋಗ ಮಾಡಿ ಸರಿಯಾಗಿದ್ದಾರೆ. ಕ್ಯಾನ್ಸರ್ ರೋಗಿಗಳು ಸರಿಯಾಗಿದ್ದಾರೆ. ಮಾಡಿ. ಹಾಗಿದ್ರೆ ಇಷ್ಟೆಲ್ಲ ಸರಿಯಾದ್ರೆ ಇದೆಲ್ಲ ಗಿನ್ನಿಸ್ ರೆಕಾರ್ಡ್ ಆಗ್ಬೇಕಾಗಿತ್ತಲ್ಲ ಅನ್ಬೋದು ನೀವು. ಅದೆಲ್ಲ ಗಿನ್ನಿಸ್ ರೆಕಾರ್ಡ್ ಮಾಡೋದಲ್ಲ, ಬೇರೆ ವಿಚಾರಗಳನ್ನ, ಇಂಥ ಒಳ್ಳೆ ವಿಚಾರಗಳನ್ನೆಲ್ಲ ಬೇಗ ಮಾಡಲ್ಲ. ಮಾಡಿ. ಎಕ್ಸಲೇಷನ್, ಮುಖ ಪ್ರಸನ್ನವಾಗಿರ್ಲಿ. ನೋಡಿ, ನಿಮ್ಗೆ ಯಾರಾದ್ರೂ ಏನಾದ್ರು ಬೈತಾರಲ್ಲ ಅವಾಗ ಮಾಡ್ಬಿಡು. ಮಾಡ್ರಿ. ಲೆಟ್ ಇಟ್ ಗೋ, ಲೆಟ್ ಇಟ್ ಗೋ. ಮುಖ ಪ್ರಸನ್ನವಾಗಿರ್ಬೇಕು. ಇದನ್ನ ಕನಿಷ್ಠ ಪಕ್ಷ ನೀವು ಒಂದು ಅರ್ಧ ಗಂಟೆ ಆದ್ರೂ ಮಾಡಬೇಕು. ಕನಿಷ್ಠ 10 ನಿಮಿಷ ಆದ್ರೂ ಮಾಡಲೇಬೇಕು. ಈಗ ಇದೇ ಶ್ವಾಸ ಮುದ್ರೆ ಮಾಡ್ಕೊಳ್ಳಿ. ಇಲ್ಲಿ ಯಾಕೆ ಸ್ಪರ್ಶ ಮಾಡ್ಬೇಕಂದ್ರೆ ಇಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋ ಪಾಯಿಂಟ್ ಇರ್ತದೆ. ಇದನ್ನ ಸ್ಪರ್ಶ ಮಾಡ್ಕೋಬಹುದು. ಎಲ್ಲ ವೈಜ್ಞಾನಿಕತೆ ಇದೆ ಯೋಗದಲ್ಲಿ. ಅದಕ್ಕೆ ನಾವು ರಾಯಕರ್ ಅವರು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ದಾವಣಗೆರೆಯಲ್ಲಿ ಒಂದು ಬೃಹತ್ ಯೋಗ ಶಿಬಿರವನ್ನು, ವೈಜ್ಞಾನಿಕ ಯೋಗ ಶಿಬಿರವನ್ನು ಆಚರಣೆ ಮಾಡ್ಬೇಕಂತ ಹೇಳಿ ಹೋದ ವರ್ಷ ಮಾಡಬೇಕು ಅಂತಂದ್ರೆ ಈ ಕೊರೋನಾ ಬಂದೆಲ್ಲ ಎಡವಟ್ಟಾಯ್ತು. ಎಲ್ಲರೂ ನೋಡಿ, ಬೇರೆ ಏನೇನೋ ಕೋಮಿನ ಒಂದು ಆ ಒಂದು ದ್ವೇಷವನ್ನು ಹರಡ್ತಕ್ಕಂಥ ಸಮಾರಂಭಗಳನ್ನು ಮಾಡಿದ್ರೆ ದಾವಣಗೆರೆ ಎಲ್ಲ ಯೋಗ ಬಂಧುಗಳು, ವಾಸುದೇವ ರಾಯಕರು, ಮಹಾದೇವ್ ಗೌಡರು, ಈ ಅನಿಲ್ ಅವರು, ಇಂಥವರೆಲ್ಲ ಸೇರ್ಕೊಂಡು ಇವೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯೋಗ ಜಾತ್ರೆಯನ್ನು ಮಾಡ್ತಾರೆ. ಕೆಲವು ಜನ ಕೋಮಿನ ಜಾತ್ರೆಯನ್ನು ಮಾಡ್ತಾರೆ, ಕೋಮವಾದವನ್ನು ಹರಡ್ತಕ್ಕಂಥ ಜಾತ್ರೆ. ನಮ್ಮ ದೇಶ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ನಾವೆಲ್ಲ ಯೋಗ ಜಾತ್ರೆಯನ್ನು ಮಾಡಬೇಕು. ಇವತ್ತಿನ ದಿನ ಇಡೀ ವಿಶ್ವವೆತ್ತಿಗೂ ಜಾತ್ರೆಯನ್ನು ಮಾಡ್ತಾ ಇದೆ. ಹಾಗಾಗಿ ವೈಜ್ಞಾನಿಕ ತಳಹದಿಯಲ್ಲಿ ಯೋಗವನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಯೋಗ ಯಾವುದೋ ಒಂದು ಮಡಿವಂತಿಕೆಯ ಸಂಕೇತವಾಗಿತ್ತು ಹಿಂದೆ. ಯೋಗ ದಿನಾಚರಣೆ ಆದ್ಮೇಲೆ ಸ್ವಲ್ಪ ಯೋಗದ ಬಗ್ಗೆ ಎಲ್ಲರಿಗೂ ಅರಿವು ಬಂದಿದೆ. ಯೋಗ ಅಗ್ರಹಾರದ ಸಂಕೇತವಾಗಿತ್ತು ಹಿಂದೆ. ಆದರೆ ಯಾವಾಗ ಯೋಗ ದಿನಾಚರಣೆ ಅಂತಕ್ಕಂಥದ್ದು ಬಂತಲ್ಲ, ಅವಾಗ ಯೋಗ ಸರ್ವೇ ಸಾಮಾನ್ಯವಾಯಿತು. ಯೋಗ ಸಾಂಖ್ಯಶಾಸ್ತ್ರವನ್ನ ಪ್ರತಿಪಾದಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದೆ ಯೋಗ. ಯೋಗದಲ್ಲಿ ಹಲವಾರು ಮಹಾನ್ ಸಾಧಕರು ಬರ್ತಾರೆ. ಯೋಗದ ಮೂಲ ಪುರುಷ ಆದಿಯೋಗಿ ಶಿವ. ನಾಥಪಂಥದಲ್ಲಿ ಗೋರಕ್ಷನಾಥರು, ಆಮೇಲೆ ಕೇರಳ ಮಹರ್ಷಿಗಳು, ಆಮೇಲೆ ಸ್ವಾತ್ಮಾರಾಮರು, ಇವರೆಲ್ಲ ಹಠಯೋಗ ಸಾಧನೆಯ ವಿಚಾರಗಳನ್ನ ಬಹಳ ಅದ್ಭುತವಾಗಿ ತಮ್ಮ ಹಠಯೋಗ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅವುಗಳೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯೋಗ ಅಂದ್ರೆ ಬರೀ ಕೈಯೆಲ್ಲ ಕಳಿಸೋದು, ಕಾಲಲ್ಲಿ ಕಳಿಸೋದಲ್ಲ. ತನು ಮನ ಭಾವಗಳನ್ನು ಶುದ್ಧ ಮಾಡಿ ದೇಹ ಮನಸ್ಸುಗಳ ಮಧ್ಯೆ ಸಾಮರಸ್ಯವನ್ನು ಉಂಟು ಮಾಡತಕ್ಕಂಥ ನರಜನ್ಮವನ್ನ ಹರಜನ್ಮವನ್ನಾಗಿ ಪರಿವರ್ತನೆ ಮಾಡತಕ್ಕಂಥದ್ದಕ್ಕೆ ಯೋಗ ಅಂತ ಕರೀತಾರೆ. ಹಾಗೆ ಈಗ ಇಟ್ಕೊಳ್ಳಿ, ಆ ವಿಚಾರವನ್ನು ಹೇಳ್ತಾ ಹೋದ್ರೆ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ತದೆ. ಈಗ ಬಲಗೈಯಲ್ಲಿ ಶ್ವಾಸ ಮುದ್ರೆ, ಎಡಗೈಯಲ್ಲಿ ಅಪಾನ ಮುದ್ರೆ.
ಒಂದು ಬಾರಿ ದೀರ್ಘವಾದ ಉಸಿರನ್ನ ಒಳಗಡೆ ತೆಗೆದುಕೊಳ್ಳಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳಿ. ನಿಧಾನ ಹೊರಗಡೆ ಬಿಡಿ. ನಾನು ಶಬ್ದ ಮಾಡ್ತಾ ಇದ್ದೇನೆ, ನಿಮಗೆ ಗೊತ್ತಾಗಲಿ ಅಂತ, ನೀವು ಶಬ್ದ ಮಾಡಬಾರ್ದು. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಉಸಿರನ್ನ ಬಿಡಿ. ಎಡಭಾಗದಿಂದ ನಿಧಾನ ಉಸಿರನ್ನ ತೆಗೆದುಕೊಳ್ಳಿ. ಬಲಭಾಗದಿಂದ ಉಸಿರನ್ನ ಬಿಡಿ. ಹಿಂದೆ ಸ್ವಲ್ಪ ಬಾಯಿ ಮಾಡಬೇಡಿ ದಯವಿಟ್ಟು. ಹಿಂದೆ ಯಾರೋ ಬಾಯಿ ಮಾಡ್ತಾ ಇದ್ದಾರೆ ಸ್ವಲ್ಪ. ಬಲದಿಂದ ತೆಗೆದುಕೊಳ್ಳಿ, ಎಡದಿಂದ ಬಿಡಿ. ನಾಡಿ ಶುದ್ಧೀಕರಣ. ಎಡದಿಂದ ನಿಧಾನ ತೆಗೆದುಕೊಳ್ಳಿ. ತಲೆ ಕುತ್ತಿಗೆ ಬೆನ್ನೂರು ನೇರವಾಗಿರಲಿ. ಬಲದಲ್ಲಿ ನಿಧಾನವಾಗಿ ಬಿಡಿ. ಮತ್ತೆ ಬಲದಲ್ಲಿ ನಿಧಾನವಾಗಿ ತೆಗೆದುಕೊಳ್ಳಿ. ನಿಧಾನವಾಗಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಹಾಗೆ ನಿರಂತರ ಮಾಡ್ತಾ ಹೋಗಿ. ಎಡದಿಂದ ಎಳೆದಾಗ ಚಂದ್ರ ಬಲ, ಬಲದಿಂದ ಎಳೆದಾಗ ಸೂರ್ಯ ಬಲ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಎಳೆದೆಳೆದು ಪಡೆದರೆ ಯೋಗ ಬಲ. ನಿಧಾನವಾಗಿ ಮಾಡ್ತಾ ಹೋಗಿ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ 1 ನಿಮಿಷ ಹಾಗೆ ನಿರಂತರವಾಗಿ ಮಾಡ್ತಾ ಹೋಗಿ. ನಾಡಿ ಶುದ್ಧೀಕರಣ ಮಾಡಿ ನಿಲ್ಲಿಸಬೇಡಿ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಇದು ಮನುಷ್ಯನ ನಾಡಿಗಳನ್ನು ಶುದ್ಧೀಕರಣ ಮಾಡ್ತದೆ. ಶರೀರದಲ್ಲಿ 72,000 ನಾಡಿಗಳಿದ್ದಾವೆ. ಆ 72,000 ನಾಡಿಗಳನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಪ್ರಾಣಾಯಾಮ ಇದು. ನಾಡಿ ಶುದ್ಧೀಕರಣ, ನಾಡಿಗಳನ್ನ ಶುದ್ಧೀಕರಣ ಮಾಡೋದು. ನಮ್ಮ ನಾಡಿಗಳನ್ನು ಜೋಡಿಸಿದ್ರೆ ಇಡೀ ಬ್ರಹ್ಮಾಂಡದ 3 ಸುತ್ತುವರಿಬಹುದು. ಅಷ್ಟು ದೊಡ್ಡ ನಾಡಿಯ ಜಾಲ ಒಳಗಡೆ ಇದೆ. ನಾಡಿ ಪರೀಕ್ಷೆ ಮಾಡಿದ್ರೆ ಮನುಷ್ಯನೊಳಗಡೆ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗಿ ಹ್ಯೂಮನ್ ಆರಾ ಅಂತ ಕರೀತಾರೆ, ಪ್ರಭಾವಳಿ, ಅದು ವಿಶಾಲವಾಗ್ತಾ ಹೋಗುತ್ತೆ. ಸ್ವಲ್ಪ ಹಿಂದೆ ನಿಧಾನವಾಗಿ ಎಡದಿಂದ ಬಿಡ್ತಾ ಉಸಿರನ್ನ ನಾಡಿ ಶೋಧನವನ್ನು ಮುಕ್ತಾಯ ಮಾಡಿ. ಈಗ ನಾವೆಲ್ಲರೂ ಸೇರಿ ಭ್ರಾಮರಿ ಪ್ರಾಣಾಯಾಮವನ್ನ ಮಾಡೋಣ. ಕಿವಿಗಳನ್ನು ಮುಚ್ಚಿ, ಕಣ್ಣುಗಳನ್ನು ಮುಚ್ಚಿ, ನೇರವಾಗಿ ಕುತ್ಕೊಳ್ಳಿ. ದೀರ್ಘ ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಬಿಡ್ತಾ ದುಂಬಿಯ ನಾದವನ್ನು ಮಾಡೋಣ 3 ಬಾರಿ. ವಿಶ್ರಾಂತಿ. ಕೈಗಳನ್ನು ಕೆಳಗಡೆ ತನ್ನಿ. ಕಣ್ಣು ಮುಚ್ಚಿರಲಿ. ಶರೀರದ ಪ್ರತಿಯೊಂದು ಅಂಗಾಂಗಗಳು ಕೂಡ ಸಡಿಲವಾಗಿರಲಿ. ವಿಶ್ರಾಂತಿ. ಕೈಗಳನ್ನು ಜೋರಾಗಿ ಉಜ್ಜಿ. ಈಗ ಕಾರ್ಯಕ್ರಮದ ಮುಕ್ತಾಯ. 1 ನಿಮಿಷನೂ ನಾನು ಜಾಸ್ತಿ ತೆಗೆದುಕೊಳ್ಳೋದಿಲ್ಲ, 5 ನಿಮಿಷ ಸರಿಯಾಗಿ ಕೇಳಿಸ್ಕೊಳ್ಳಿ. 100 ಮಂದಿರ ದೈವತ್ತಿದ್ದರೆ ನಾವೆಲ್ಲ ಅಜ್ಞಾನದಲ್ಲಿ ಹೆಂಗ್ ಮಲಗಿದ್ದೀವಿ ಅಂದ್ರೆ ನಮ್ಮನ್ನು ಎಬ್ಬಿಸ್ಲಿಕ್ಕೆ ಯಾರ ಕೈಯಿಂದ ಆಗದಿರಷ್ಟು ಮಲಗಿಬಿಟ್ಟಿವೆ. ಯಾಕಂದ್ರೆ ನಮಗೆ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಸತ್ತು ಹೋಗಿದೆ. ನಾನೇನು ಅಂತ ಜೊತೆ ಇಲ್ಲ ಅಂದ್ರೆ ಬಹಿರಂಗ ಮಾತಾಡೋದ್ರ ಮೂಲಕ ನಿಮ್ಮನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತೇವೆ. ಹಾಗೆ ಮಾತನಾಡುವ ಸಂಖ್ಯೆ
ತುಂಬಾ ಜಾಸ್ತಿ ಇದೆ, ಹೇಳಿದ ಹಾಗೆ ನಡೆದ ಸಂಖ್ಯೆ ಕಡಿಮೆ ಇದೆ. ಈಗ ಕರೋನಾದ ಕುರಿತಾಗಿ ಒಂದಿಷ್ಟು ಮಾಹಿತಿ. ಜ್ವರ ಕೆಮ್ಮು ನೆತ್ತಿ ಏನಿರುತ್ತೆ ಅದಕ್ಕೊಂದು ಫಾರ್ಮುಲಾ ಇದೆ. 1 ಹಿಡಿ ಬೇವಿನ ಸೊಪ್ಪು, 2 ಚಮಚ ಜೀರಿಗೆ, 2 ಚಮಚ ಅರಶಿಣ ಪುಡಿ, 2 ಚಮಚ ಓಂ ಕಾಳು, ಇವೆಲ್ಲವನ್ನು ಸೇರಿಸಿ 2 ಲೀಟರ್ ನೀರಿಗೆ ಹಾಕಿ ಕುದಿಸಿ 1 ಲೀಟರ್ಗೆ ಇಳಿಸಿ ಅದನ್ನ ಅರ್ಧ ಗಂಟೆಗೊಮ್ಮೆ 100 ml ನೀವೇನಾದ್ರೂ ಕುಡಿದ್ರೆ 4 ಗಂಟೆಯಲ್ಲಿ ಜ್ವರ ಹೋಗ್ತದೆ. ಎಂಥದೇ ವೈರಸ್ ಇದ್ರೂ ನಿವಾರಣೆ ಆಗ್ತದೆ. ಮತ್ತೆ ವೈರಸ್ ಹೊಟ್ಟೆಯಲ್ಲಿ ಅದು ಮಲ್ಟಿಪಲ್ ಆಗ್ತಾ ಹೋಗ್ತದೆ, ಶರೀರದಲ್ಲಿ ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಶ್ವಾಸಕೋಶದಲ್ಲಿ ಅದು ಮಲ್ಟಿಪಲ್ ಆಗ್ಬಾರ್ದು ಅಂದ್ರೆ ನಮ್ಮ ಕರಳನ್ನ ಸ್ವಚ್ಛ ಇಟ್ಕೋಬೇಕು. ಅದಕ್ಕೆ ಕರಳು ಸ್ವಚ್ಛ ಮಾಡಲಿಕ್ಕೆ ಹರಳೆಣ್ಣೆ. ನಾವೆಲ್ಲರೂ ವಾರಕ್ಕೊಮ್ಮೆ 1-2 ಚಮಚ ಹರಳೆಣ್ಣೆಯನ್ನು ಕುಡಿದು ಹೊಟ್ಟೆಯನ್ನು ಸ್ವಚ್ಛ ಮಾಡ್ಕೋಬೇಕು. ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕು. ಹೊಟ್ಟೆ ಶುದ್ಧವಾಗಿದ್ರೆ ದೇಹ ಶುದ್ಧವಾಗಿರ್ತದೆ, ದೇಹ ಶುದ್ಧವಾಗಿದ್ರೆ ರೋಗ ಪ್ರತಿರೋಧಕ ಶಕ್ತಿ ಜಾಗೃತಿ ಇರ್ತದೆ. ಇನ್ನೆಟ್ ಇಮ್ಯುನಿಟಿ, ಅಡ್ಯಾಪ್ಟಿವ್ ಇಮ್ಯುನಿಟಿ ಅಂತ ಇರ್ತದೆ. ಆ 2 ಇಮ್ಯುನಿಟಿಯನ್ನು ಜಾಗೃತಗೊಳಿಸ್ಕೋಬೇಕಾದ್ರೆ ಶರೀರ ಶುದ್ಧವಾಗಿರ್ಬೇಕು. ಆಮೇಲೆ ನಾವೆಲ್ಲರೂ ಈಗೆಲ್ಲ ಯೋಗದ ಆಸನಗಳ ಪ್ರೋಟೋಕಾಲ್ ಅನ್ನು ಮಾಡಿದ್ವಿ, ಯೋಗಾಸನಗಳ ಪ್ರೋಟೋಕಾಲ್ ಮಾಡಿದ್ವಿ. ಯೋಗದ ಪ್ರೋಟೋಕಾಲ್ ಅಲ್ಲ ಇದು. ಯೋಗದ ಪ್ರೋಟೋಕಾಲ್ ಅಂದ್ರೆ ಎಲ್ಲರನ್ನು ಪ್ರೀತಿಸುವುದು, ಎಲ್ಲರನ್ನು ಸಮಾನವಾಗಿ ನೋಡುವುದು, ಎಲ್ಲರಲ್ಲಿ ಒಂದಾಗಿ ಬಾಳೋದು, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಕುವೆಂಪು ಹೇಳ್ತಾರೆ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವವನ್ನೇ ಮೀರಿ ದಿಗ್ದಿಗಂತವಾಗಿ ಏರಿ ಓ ನನ್ನ ಚೇತನ ಅಂತ ಹೇಳ್ತಾರೆ. ಜಾತಿಹೀನನ ಮನೆಗೆ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಎಂದೆನೆದರಯ್ಯ ಅಂತ ಹೇಳ್ತಾರೆ. ಹಾಗೆ ಕುಲ ಕುಲವೆಂದು ಬಡದಾಡುವಿರಿ, ನಿಮ್ಮದ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳ್ತಾರೆ ಕನಕದಾಸರು. ಹಾಗೆ ಶರಣರು, ದಾಸರು, ಸಂತರು, ಮಹಾತ್ಮರು ನಮಗೆ ಆದರ್ಶವಾಗಿರ್ಬೇಕು. ನಾವು ಯುವಕರ ಕೈಯಲ್ಲಿ ಧರ್ಮದ ಕೋಮಿನ ಧ್ವಜವನ್ನು ಕೊಡಬಾರದು. ನಾವು ಯುವಕರ ಕೈಯಲ್ಲಿ ಕಾಯಕದ ಧ್ವಜವನ್ನು ಕೊಡಬೇಕು. ನಾವು ಯುವಕರನ್ನ ಯೂಸ್ಲೆಸ್ ಅಂತ ಹೇಳ್ತಾ ಇದ್ದೀವಿ. ಅವರು ಯೂಸ್ಲೆಸ್ ಅಲ್ಲ, ದೇ ಆರ್ ಯೂಸ್ಡ್ ಲೆಸ್. ಹಾಗಾಗಿ ಎಲ್ಲರೂ ಯುವ ಸಮಾಜವನ್ನ ಯೋಗದ ಮೂಲಕ ಜಾಗೃತಪಡಿಸ್ತಕ್ಕಂಥ ಒಂದು ಅತ್ಯಂತ ಅವಶ್ಯಕತೆ ಇದೆ ನಮಗೀಗ. ಹಾಗೆ ನಾವು ಸುಮಾರು 800ಕ್ಕೂ ಅಧಿಕ ಕಾಲೇಜುಗಳಲ್ಲಿ ನಾವು ನಮ್ಮ ಯೋಗದ ತರಬೇತಿಯನ್ನು ನೀಡಿದ್ದೇವೆ. ಈ ದೇಶ ಉದ್ಧಾರ ಆಗ್ಬೇಕಂದ್ರೆ ಯುವಕರಿಂದ ಮಾತ್ರ ಸಾಧ್ಯ ಅಂತ ವಿವೇಕಾನಂದರು ಹೇಳ್ತಾರೆ. ಏಳಿ ಎದ್ದೇಳಿ ಗುರು ಮುಟ್ಟುವವರೆಗೂ ನಿಲ್ಲುದಿರಿ ಅಂತ ಹೇಳ್ತಾರೆ. ಅದಕ್ಕೆ ಯುವಕರಿಗಾಗಿ ನಾವು ಒಂದು ಕಾಲೇಜು ಮಾಡಿದ್ದೇವೆ. ಅಲ್ಲಿ ಉಚಿತವಾಗಿ ನಾವು ಎಜುಕೇಶನ್ ಕೊಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಮಾರಾಟಕ್ಕೆ ಇರಬಾರ್ದಾಗಿತ್ತು. ಅದು ಯಾವಾಗ ಮಾರುಕಟ್ಟೆ ಸರಕಾಯಿತು ಅವಾಗ ಈ ದೇಶದಲ್ಲಿ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಎಲ್ಲಿಯೂ ಗುಣ ಆಗದೇ ಇರತಕ್ಕಂಥ ಕಾಯಿಲೆಗಳೇನಾದ್ರೂ ಇದ್ರೆ ಅದಕ್ಕೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ, ಶಾಶ್ವತವಾದ ಪರಿಹಾರ ಇದೆ. ನಾವು 4th ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ನ ಗುಣ ಮಾಡಿದ್ದೇವೆ. ಹಾಗೆ ಕಾಯಿಲೆ ಯಾವುದೇ ಇರಲಿ ಅದಕ್ಕೆ ಚಿಕಿತ್ಸೆ ಮತ್ತು ಪರಿಹಾರ ನಮ್ಮ ಆಶ್ರಮದಲ್ಲಿ ಇದೆ. ಜೊತೆಗೆ 2nd PUC ಆಗಿರ್ತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ಡಿಗ್ರಿಯನ್ನ ನಾವು ಮಾಡಿಸ್ತೇವೆ. ಧಾರವಾಡ ಯೂನಿವರ್ಸಿಟಿಯಿಂದ ಅಪ್ಲಿಕೇಶನ್ ಇದೆ ನಮ್ಮ ಕಾಲೇಜ್ಗೆ. ನಮ್ಮ ಕಾಲೇಜಿನ ಹೆಸರು ಇನ್ಸ್ಪಿರೇಷನಲ್ ಲೀಡರ್ಶಿಪ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಕಾಲೇಜ್ ಅಂತ ಹೇಳಿ. ಅಲ್ಲಿ ಯೋಗ, ಆಯುರ್ವೇದ, ವೇದಾಂತ, ವಚನಶಾಸ್ತ್ರ ಜೊತೆಗೆ ಸಾವಯವ ಕೃಷಿ ಈ ಕುರಿತಾಗಿ +2² ಕಲಿಸೋದಿಲ್ಲ. ಹೀಗೆ ಈ ದೇಶವನ್ನ ಶೈಕ್ಷಣಿಕವಾಗಿ ಸ್ವಾವಲಂಬಿಯಾಗಿಸಿ ಆರೋಗ್ಯದಿಂದ ಸ್ವಾವಲಂಬಿಯಾಗಿಸಿದಾಗ ಮಾತ್ರ ಈ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ವಿಶ್ವಗುರು ಆಗೋದಿಲ್ಲ. ಜೈಕಾರ ದೇಶವನ್ನು ಉದ್ಧಾರ ಮಾಡೋದಿಲ್ಲ. ದೇಶ ಅಂದ್ರೆ ಈ ಗಿಡ ಮರ ಬಳ್ಳಿ ಅಲ್ಲ. ದೇಶ ಅಂದ್ರೆ ಮನುಷ್ಯರು. ನಾವೆಲ್ಲರೂ ಪರಸ್ಪರ ಪ್ರೀತಿ ಮಾಡಬೇಕು. ರಾಯಕರ್ ಅವ್ರು ನೋಡ್ರಿ, ಅವ್ರ ಜೊತೆಗಿರ್ತಕ್ಕಂಥವ್ರು ಎಲ್ಲಾ ವರ್ಣದವರು ಅವ್ರ ಜೊತೆಗಿರ್ತಾರೆ ಯಾವಾಗಲೂ. ಹಾಗೆ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕಬೇಕು. ಅಂದಾಗ ಮಾತ್ರ ನಾವು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಹೇಳಿ ನನ್ನ 2 ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಜಾತಿಯನ್ನ ಬಿಡಿ. ಯಾರು ಜಾತೀಯತೆಯನ್ನ ಮಾಡ್ತೀರಾ ಅವರು ಯೋಗಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯೋಗ ಅಂದ್ರೆ ಜಾತಿಯನ್ನ ತೊಡೆದು ನೀತಿಯನ್ನ ಹಿಡಿದು ಮಾಡಿದಾಗ ಅದಕ್ಕೆ ಯೋಗ
ಹಣ್ಣು ನೀಡುವುದು ಎಲ್ಲ ಮಣ್ಣಿನಲ್ಲಿ ಹೊನ್ನು ಇದೆ ತಿಳಿದುಕೋ ಇಡಿಯ ಭೂಮಿ ಪುಣ್ಯ ಭೂಮಿ ಕಣ ಕಣವು ಪವಿತ್ರ ನೆಲವ ಗೆಲ್ಲುವ ಗೆಲುವು ಸೋಲು ತಿಳಿದುಕೋ ಮನಸ್ಸಿಗಂಟಿದ ಕೊಳೆಯ ತಿಕ್ಕಿ ತೊಳೆದುಕೋ ದೇವ ಭಾಷೆ ಎಂಬುದಿಲ್ಲ ರಾಹುಗುಳಿಗ ಕಾಲವಿಲ್ಲ ಎಲ್ಲ ಸಮಯವೂ ವಿಶಿಷ್ಟ ಎಂದು ತಿಳಿದುಕೋ ಎಲ್ಲ ಸಮಯವೂ ಶ್ರೇಷ್ಠವೆಂದು ತಿಳಿದುಕೋ ಮನಸ್ಸಿಗಂಟಿದ ಕೊಳೆಯ ತಿಕ್ಕಿ ತೊಳೆದುಕೋ ಸಮಯ ಸಮಯದಲ್ಲಿ ಭೇದವನ್ನು ಮಾಡೋರು ಜಾತಿ ಭೇದವನ್ನು ಮಾಡೋರು ವರ್ಣ ವರ್ಗ ಭೇದವನ್ನು ಮಾಡೋರು ಯೋಗಿಗಳಲ್ಲ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಬಹಳ ಈ ಒಂದು 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಬಹಳಷ್ಟು ಕಾರ್ಯವನ್ನು ಕೊಟ್ಟು ಇದೀಗ ತಾನೇ ನಾನು ಆಗಲೇ ಅವರೇ ಹೇಳಿದಂತೆ ಮಡಿಲು ಆಶ್ರಮದಲ್ಲಿರುವಾಗಿದ್ದು ಬೆಂಗಳೂರಿನಲ್ಲಿ ಮಡಿಲು ಆಶ್ರಮ ಚಿಕಿತ್ಸೆಯನ್ನು ಕೊಡುತ್ತಿರುವ ಶಿಕ್ಷಣವನ್ನು ಕೊಡುತ್ತಿರುವ ಇಂದಿನ ಈ ಕಾರ್ಯಕ್ರಮದ ನೇತೃತ್ವ ಸಾಂತ್ವನ ವಹಿಸಿಕೊಂಡಂತಹ ವೈದ್ಯ ಶ್ರೀ ಚೆನ್ನ ಬಸವಣ್ಣನವರಿಗೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನ GM ಸಿದ್ದೇಶ್ ಸರ್ ಅವರ ಧರ್ಮಪತ್ನಿಗಳಾದಂತಹ ಗಾಯತ್ರಿ ಸಿದ್ದೇಶಣ್ಣ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಹಾರ್ದಿಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಅವರಿಗೆ ಹಾರ್ದಿಕವಾದ ಧನ್ಯವಾದಗಳನ್ನ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ್ದೇವೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಅಸಿಸ್ಟೆಂಟ್ ಕಮಿಷನರ್ ಮಮತಾ ಹೊಸಗೌಡರ್ ದಯಮಾಡಿದ್ದೇವೆ. ಹಾಗೆಯೇ ಸ್ಮಾರ್ಟ್ ಸಿಟಿ ಕಮಿಷನರ್ ಅತ್ಯಂತ ಬಹಳ ವರ್ಷಗಳಿಂದ ಆಗ್ತಾರಂತ ರವೀಂದ್ರ ಡಿ ಮಲ್ಲಾಪುರ ಸರ್ ಅವರು ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಮಹಾನಗರ ಪಾಲಿಕೆ ಹಲವಾರು ವರ್ಷಗಳಿಂದ ದಾವಣಗೆರೆಗೆ ಸೇವೆ ಸಲ್ಲಿಸಿರುವಂತಹ ಕಮಿಷನರ್ ಸಲ್ಲಿಸಿದ ಶ್ರೀ BD ಕುಮಾರಸ್ವಾಮಿ ಅವರು ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ದಾವಣಗೆರೆ ನಗರದ ತಹಸೀಲ್ದಾರ್ ಆಗಿರುವಂತಹ ಶ್ರೀ ಗಿರೀಶ್ ಅವರು ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ DHO ಡಾಕ್ಟರ್ ನಾಗರಾಜ್ ಅವರು ನಮಗೆಲ್ಲ ವ್ಯಾಕ್ಸಿನ್ ವ್ಯವಸ್ಥೆ ಕೂಡ ಮಾಡ್ತೀನಿ ಅಂತ ಅವರಿಗೂ ಕೂಡ. ಹಾಗೆಯೇ ಆಯುಷ್ ಇಲಾಖೆ ಈ ಸಂದರ್ಭದಲ್ಲಿ ಉಪಸ್ಥಿತರು ಹಾರ್ದಿಕವಾದ ಜೊತೆಗೆ ಇವತ್ತು ಮೇನ್ ಅತ್ಯಂತ ಕಿರಿಯರು ಆನ್ಯ ಕುಮಾರಿ ಆನ್ಯ ಚೈತ್ರ ಡಾಕ್ಟರ್ ಸುನೀಲ್ ಕುಮಾರ್ ಹಾಗೆ ಅತ್ಯಂತ ಹಿರಿಯರು ನಮಗೆ ಅತ್ಯಂತ ಭೂಮಟ್ಟದ ಪಾಪು ಹಾಗೆ 66 ವರ್ಷದ ನಮ್ಮ GM ಸಿದ್ದೇಶ್ ಸರ್ ಡೈಲಿ ಯೋಗ ಮಾಡ್ತಾರೆ. ಬಹಳ ಚೆನ್ನಾಗಿ ಮಾಡುವ ಯೋಗ ಕುಮಾರಿ ಅನ್ಯ ಚೈತ್ರ ಡಾಕ್ಟರ್ ಸುನೀಲ್ ಕುಮಾರ್ ಅವರಿಗೂ ಹಾಗೆ GM ಸಿದ್ದೇಶ್ ಸರ್ ಅವರಿಗೂ ಆರ್ಥಿಕವಾದ ಧನ್ಯವಾದಗಳನ್ನು ಸಮರ್ಪಿಸಿ ಈ ಒಂದು ವ್ಯವಸ್ಥೆಗೆ ಸಂಪೂರ್ಣ ಕಾರಣಕರ್ತರು. ಹಾಗೆ ನಮಗೆಲ್ಲ ಯೋಗಕ್ಕೆ ಅವಶ್ಯಕತೆ ಇರುವ ಕಾಳುಗಳನ್ನು ನೆನೆ ಇಟ್ಟು ಜ್ಯೂಸು ಕೊನೆಗೆ ಕಾಳು ಇವತ್ತಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ನಮಗೆ ಸ್ಥಳದ ಸೌಲಭ್ಯ ಎಲ್ಲ ವ್ಯವಸ್ಥೆ ಉಪಹಾರದಿದೆ. ಇದು ಕೂಡ ನಾನು ಯೋಗ ಸಂಬಂಧಪಟ್ಟಿರೋದು ಅದರಿಂದ ಬಹಳ ಹೊತ್ತು ಹೇಳ್ತಾ ಇದ್ದೀನಿ. ಪ್ರತಿನಿತ್ಯ ರಾತ್ರಿ ಊಟ ಮಾಡಬೇಡಿ. ದಿವಸ ಒಂದಿಷ್ಟು
ಕಾರ್ಯದಕ್ಷತೆ ತೋರಿಸಿ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ ದಾವಣಗೆರೆ ಜಿಲ್ಲಾ ಯುವ ಒಕ್ಕೂಟ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ವಿಶ್ವ ದಿನಾಚರಣೆ ಅಂತೇಳಿ ಜೂನ್ 21ನೇ ತಾರೀಕು ಘೋಷಣೆ ಮಾಡಿದರು. ಇವತ್ತು ಎಲ್ಲ ದೇಶಗಳು ಕೂಡ ಯೋಗ ದಿನಾಚರಣೆಯನ್ನು ಜೂನ್ 21ನೇ ತಾರೀಕು ಆಚರಿಸ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ಭಾರತ ದೇಶದ ಒಂದು ಹಿರಿಮೆ ಹೆಚ್ಚಾದಂಗಾಗಿದೆ. ಮತ್ತು ಯೋಗ ಮಾಡೋದ್ರಿಂದ ಶ್ವಾಸಕೋಶಕ್ಕೆ ಉಸಿರಾಡೋದಕ್ಕೆ ಒಳ್ಳೆ ಯೋಗ್ಯವಾಗಿರ್ತದೆ. ಈ ಕೊರೋನಾ ಸಂದರ್ಭದಲ್ಲಂತೂ ಕೂಡ ಯೋಗ ಮಾಡೋದು ಆರೋಗ್ಯಕ್ಕೆ ಭಾಳ ಹಿತಕರವಾದಂಥದ್ದು. ಮೋದಿಯವರು ಏನು ಘೋಷಣೆ ಮಾಡಿದ್ರು ಇವತ್ತು ಜನಗಳು ಎಲ್ಲರಿಗೂ ಕೂಡ ಅರ್ಥವಾಗ್ತಾ ಇದೆ. ನಾವು ಯೋಗ ಮಾಡೋದ್ರಿಂದ ಕೊರೋನಾನ ದೂರ ಓಡಿಸ್ಲಿಕ್ಕೆ ಸಾಧ್ಯ, ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಬಹುಶಃ ಸನ್ಮಾನ್ಯ ನರೇಂದ್ರ ಮೋದಿಯವರು ಮುಂದಾಲೋಚನೆ ಮಾಡಿ ಭಾಳ ಇಂತೆಲ್ಲ ಒಳ್ಳೆಯ ಒಂದು ತೀರ್ಮಾನವನ್ನು ಮಾಡ್ತಾ ಇರೋದು ಭಾರತ ದೇಶದ ಒಂದು ಹಿರಿಮೆ ವ್ಯಕ್ತಿ. ಅವರ ಒಂದು ಕೀರ್ತಿ ಇವತ್ತು ಪ್ರಪಂಚದಲ್ಲೇ ಹರಡಿದೆ. ನಾನು ನಿನ್ನೆ ಒಂದು ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವಕ್ಕೆ ನಂಬರ್ 1 ಅಂಥೇಳಿ ಸರ್ವೇದಲ್ಲಾಗಿದೆ. ಜೋ ಬಿಡನ್ನು 2ನೇರು. ಅಂದರೆ ನಾವು ಲೆಕ್ಕ ಹಾಕಬೇಕಾಗ್ತದೆ. ಹಿಂದೆ ನಾವು ಎಲ್ಲ ಹೊರದೇಶಕ್ಕೆ ಹೋದರೆ ಯಾರೇ ಆದರೂ ಕೂಡ ಕರೀಲಿಕ್ಕೆ ಇವರು ಸಾಲಕ್ಕೆ ಬರ್ತಾರೆ ಭಾರತ ದೇಶ ಅಂಥೇಳಿ ಯಾರು ಕೂಡ ಭಾರತ ದೇಶದ ಪ್ರಧಾನಮಂತ್ರಿಗಳು ಅಷ್ಟು ಕರೆಯನ್ನು ಕೊಡ್ತಾ ಇರಲಿಲ್ಲ. ಆದರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ವಿಶ್ವವೇ ಮೆಚ್ಚುಗೆ ವ್ಯಕ್ತಪಡಿಸಿ ರೆಡ್ ಕಾರ್ಪೆಟ್ ಹಾಕಿ ಕರಿತಾ ಇರೋದು ನೋಡಿದಾಗ ನಮ್ಮ ಭಾರತ ದೇಶದ ಕೀರ್ತಿ ಪ್ರಪಂಚದಲ್ಲೇ ಬೆಳಗಿದೆ. ಇವತ್ತು ಅದೇ ರೀತಿಯಾಗಿ ಏನು ಯೋಗವನ್ನು ಘೋಷಣೆ ಮಾಡಿದರೆ ಇವತ್ತು ಎಲ್ಲ ದೇಶದಲ್ಲೂ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಕೀರ್ತಿ, ಅವರ ಒಂದು ಗೌರವ ದೇಶಾದ್ಯಂತ ಹರಡಿದೆ, ಪ್ರಪಂಚಾದ್ಯಂತ ಹರಡಿದೆ. ಅಂಥ ಒಬ್ಬ ಮಹಾನ್ ನಾಯಕನ ಘೋಷಣೆ ನಾವೆಲ್ಲರೂ ಕೂಡ ತಪ್ಪದೆ ಆಚರಿಸ್ತಾ ಇದ್ದೀವಿ. ಇವತ್ತು ಯೋಗ ದಿನಾಚರಣೆ ಮುಂದಿನ ದಿನ ಮಾಡೋದು ಬಿಟ್ಟು ಪ್ರತಿಯೊಂದು ದಿನ ಕೂಡ ಯೋಗವನ್ನು ಮಾಡಿದರೆ ನಮ್ಮ ಆರೋಗ್ಯ ಸುಧಾರಿಸ್ತದೆ ಮತ್ತು ಯಾವುದೇ ರೋಗಗಳು ಬಂದರೂ ಕೂಡ ಅದನ್ನು ಹೊರ ದಬ್ಬಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲರೂ ಕೂಡ ಯೋಗವನ್ನು ಮಾಡೋಣ. ಶುಭವಾಗಲಿ. ಯೋಗ ದಿನಾಚರಣೆ ದಿವಸ ಎಲ್ಲರಿಗೂ ನಮಸ್ಕಾರ. ವಿಶ್ವ ಯೋಗ ದಿನಾಚರಣೆ ಸಂದೇಶ ಅಂತ ಹೇಳಿದರೆ ಈ ದೇಶ ಯೋಗದ ತವರೂರು. ಹಾಗಾಗಿ ನಾವೆಲ್ಲರೂ ಯೋಗವನ್ನು ಒಂದು ದಿನಕ್ಕೆ ಸೀಮಿತ ಮಾಡಿಕೊಳ್ಳದೆ ಪ್ರತಿನಿತ್ಯ ನಾವೆಲ್ಲ ಪ್ರಾಣಾಯಾಮ ಯೋಗವನ್ನು ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶದ ಶಕ್ತಿ ವೃದ್ಧಿಯಾಗುತ್ತೆ. ಶ್ವಾಸಕೋಶದ ಶಕ್ತಿ ವೃದ್ಧಿ ಆಯಿತು ಅಂತ ಹೇಳಿದ್ರೆ ನಮಗೆ ಯಾವ ವೈರಸ್ನಿಂದ ಯಾವ ಅಪಾಯಗಳು ಉಂಟಾಗೋದಿಲ್ಲ. ಜೊತೆಗೆ ಈ ಕೊರೋನಾ ವೈರಸ್ಗಾಗಿ ನಾವು ಭಯಪಟ್ಟು ಹೆಚ್ಚು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ. ಈ ಕೊರೋನಾದಲ್ಲಿ 97% ಏನಿದೆಯಲ್ಲ ಇದು ಆಯುರ್ವೇದಿಕ್ನಲ್ಲೂ ವಾಸಿಯಾಗುತ್ತೆ, ಅಲೋಪತಿನಲ್ಲೂ ವಾಸಿಯಾಗುತ್ತೆ, ಹೋಮಿಯೋಪತಿನಲ್ಲೂ ವಾಸಿಯಾಗುತ್ತೆ. ಇನ್ನು 3% ಏನಿದೆಯಲ್ಲ ಇದು ಸ್ವಲ್ಪ ಅಕ್ಯೂಟ್ ಸ್ಟೇಜಿಗೆ ಹೋಗ್ತದೆ, ಇದು ತೀವ್ರಗತಿಗೆ ಹೋಗ್ತದೆ. ಆ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಈ ಒಂದಿಷ್ಟು ಶ್ವಾಸ ಶುದ್ಧೀಕರಣಕ್ಕಾಗಿ ರಸೌಷಧಿಗಳನ್ನ ಬಳಸಬೇಕಾಗುತ್ತೆ. ನಾವು ಸುಮ್ಮನೆ ಮಧು ಚೂರ್ಣ, ಆಮೇಲೆ ಶೀತೋಪಲಾದಿ ಚೂರ್ಣ, ಆಮೇಲೆ ಶ್ವಾಸ ಶುದ್ಧಿ ಅವೆಲ್ಲ ಅವುಗಳನ್ನ ಕೊಡ್ತಾ ಹೋದರೆ ಆ ಅಕ್ಯೂಟ್ ಸ್ಟೇಜಲ್ಲಿ ಕೆಲಸ ಮಾಡೋದಿಲ್ಲ. ಅವುಗಳಿಗಾಗಿ ಮಕರೋದ್ವಜ, ಅದರ ಜೊತೆಗೆ ಲಕ್ಷ್ಮೀ ವಿಲಾಸ ರಸ, ಹಾಗೆ ಶ್ವಾಸಕಾಸ ಚಿಂತಾಮಣಿ ರಸ, ಇಂತಹ ಒಂದು ರಸೌಷಧಿಗಳನ್ನ ಬಳಸಿದ್ರೆ ನಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಏನಾಗುತ್ತೆ ಅಂದರೆ ಬಹಳ ಬೇಗ ನಿವಾರಣೆ ಆಗ್ತದೆ. ಹಾಗಾಗಿ ಆಯುರ್ವೇದದಲ್ಲಿ ಈ ಕೊರೋನಾದ ಅಕ್ಯೂಟ್ ಸ್ಟೇಜನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಯಾರಿಗಾದರೂ ಆಕ್ಸಿಜನನ್ನು ಕೊರತೆ ಉಂಟಾದರೆ ಅಂಗಾತ ಮಲಗಬಾರ್ದು. ಅಂಗಾತ ಮಲಗೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆಕ್ಸಿಜನ್ ಇನ್ನೂ ಕಡಿಮೆ ಆಗುತ್ತೆ, ಶ್ವಾಸಕೋಶಕ್ಕೆ ಮತ್ತು ಹೃದಯಕ್ಕೆ ಒತ್ತಡ ಬೀಳ್ತದೆ. ಅವರನ್ನು ಒಂದು ಸೈಡ್ ಮಲಗಿಸಿ ಅಥವಾ ಉಲ್ಟಾ ಮಲಗಿಸಿದ್ರೆ 5 ನಿಮಿಷಕ್ಕೆ ಅವರ ಆಕ್ಸಿಜನ್ ಕೊರತೆ ನಿವಾರಣೆ ಆಗ್ತದೆ. ಇಟ್ ಈಸ್ ನ್ಯಾಚುರಲ್ ಮೆಥಡ್. ನಾವು ಎಲ್ಲಿ ಒಬ್ಬರೇ ಇರ್ತೀವಿ ಅಲ್ಲಿ ಮಾಸ್ಕನ್ನು ತೆಗಿಬೇಕು. ಈ ಮಾಸ್ಕ್ ಅಂತಕ್ಕಂಥದ್ದು ಒಂದು ಸಿಸ್ಟಮ್ ಆಗಿರೋದ್ರಿಂದ ಹೊರಗಡೆ ಎಲ್ಲರ ಜೊತೆಗೆ ಮಾತಾಡಬೇಕಾದ್ರೆ ಮಾಸ್ಕ್ ಬಳಸಬೇಕೇ ಹೊರತು 24 ಗಂಟೆನೂ ಮಾಸ್ಕ್ ಬಳಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮಾಸ್ಕನ್ನು ಹಾಕಿದಾಗ
ನಮ್ಮ ಬಿಸಿ ಗಾಳಿ ಹೋಗಿ 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 ಅಲ್ಲಿ ಮತ್ತು ಡೆಡ್ಲಿ ವೈರಸ್ಗಳು ಉತ್ಪತ್ತಿ ಆಗ್ತವೆ. ಹಾಗಾಗಿ ಎಲ್ಲಿ ನಾವು ಸಮಾಜದಲ್ಲಿ ಎಲ್ಲರೂ ಬೆರೆತಾಗ, ಕಾರ್ಯಕ್ರಮಗಳಲ್ಲಿ ಹೋದಾಗ, ಅಥವಾ ಹೊರಗಡೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ, ಅಥವಾ ಎಲ್ಲರ ನಾವು ಮಾರ್ಕೆಟಿಗೆ ಹೋದಾಗ ಮಾಸ್ಕ್ ಹಾಕೋಬೇಕೇ ಹೊರತು ಮನೇಲಿ ಕೂತ್ಕೊಂಡು ಕೆಲವು ಜನ ಮಾಸ್ಕ್ ಹಾಕ್ಕೊಂಡೇ ಕೂತಿರ್ತಾರೆ. ಅದು ತಪ್ಪು. ಅದರಿಂದ ಏನಾಗ್ತದೆ, ನಮ್ಮ ಶ್ವಾಸಕೋಶದ ಕೆಪಾಸಿಟಿ ಕಡಿಮೆ ಆಗುತ್ತೆ. ಮಾಸ್ಕ್ ಹಾಕ್ಕೊಂಡಾಗ ನೋಡಿ ನಿಮಗೆ ಮೆದುಳಿಗೆ ಆಕ್ಸಿಜನ್ ಕಡಿಮೆ ಆಗ್ತದೆ. ಜೊತೆಗೆ ಶ್ವಾಸಕೋಶದಲ್ಲಿರ್ತಕ್ಕಂಥ ಅಲ್ಯೂಲಾಯ್ಸ್ಗಳು, ಬ್ರಾಂಚಸ್ಗಳೆಲ್ಲ ಏನಾಗ್ತವೆ, ನಿಸ್ಸತ್ತುಗೊಳ್ತವೆ. ಹಾಗಾಗಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಸ್ಕ್ ಹಾಕಿ, ಆಮೇಲೆ ಡೈಲಿ ಪ್ರಾಣಾಯಾಮವನ್ನು ಮಾಡಿ, ಸಾತ್ವಿಕ ಆಹಾರವನ್ನು ತಿನ್ನಿ, ಮಾಂಸಾಹಾರವನ್ನು ಬಿಡಿ, ಆಮೇಲೆ ದುಶ್ಚಟಗಳಿಂದ ದೂರ ಇರಿ. ಈ ದೇಶವನ್ನು ಮತ್ತೆ ಜಾತಿರಹಿತ, ನೀತಿ ಸಹಿತವಾಗಿರ್ತಕ್ಕಂಥ ಯೋಗದ ದೇಶವನ್ನಾಗಿ ಕಟ್ಟೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಮೊಟ್ಟ ಮೊದಲನೇದಾಗಿ ದಾವಣಗೆರೆ ಇನ್ನಿಗೆ ನಾನು ಸ್ವಾಗತ ಕೊಡ್ತೀನಿ. ಆಮೇಲೆ ನೀವೀಗಾಗಲೇ 4-5 ಸಲ ಅದನ್ನು ಟೆಲಿಕಾಸ್ಟ್ ಬೇರೆ ಮಾಡ್ತೀವಿ ಅಂತ ಹೇಳಿದರೆ, ಅದು ಒಂದಕ್ಕೆ ಜನರಿಗೆ ಸ್ಫೂರ್ತಿ ಇದ್ರೆ ಸಾಕು. ಇವತ್ತು MP ಅವರೊಡಗೂಡಿ DC ಅವರಾಗಿರಲಿ, SP ಆಗಿರಲಿ, CO ಆಗಿರಲಿ, ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರ್ಬೋದು, ಪೂಜ್ಯ ಮಹಾಪೌರರಾಗಿರ್ಬೋದು, ಸ್ಮಾರ್ಟ್ ಸಿಟಿ ಕಮಿಷನರ್ ಆಗಿರ್ಬೋದು, ಅವರೆಲ್ಲರೂ ಇವತ್ತು ಯೋಗ ಮಾಡಿ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಇವತ್ತು ಯೋಗ ಮಾಡಿ ದಾವಣಗೆರೆ ನಗರಕ್ಕೆ ಅಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಹೆಮ್ಮೆ ತಂದುಕೊಟ್ಟಿದ್ದಾರೆ ಅಂದರೆ ಖಂಡಿತ ಅತಿಶಯೋಕ್ತಿ ಇಲ್ಲ. ಯಾಕೆಂದರೆ ಇವತ್ತು ಭಾರತೀಯರು ನಾವು ಗೌರವ ಪಡುವ ದಿನ. ಯಾಕೆಂದರೆ ಇಡೀ ಜಗತ್ತಿನಲ್ಲಿ ಸುಮಾರು 197 ರಾಷ್ಟ್ರಗಳು ಇವತ್ತು ಯೋಗವನ್ನು ಆಚರಿಸಲ್ಪಡ್ತೇವೆ. ಇಂಥ ಸುಸಂದರ್ಭದಲ್ಲಿ ಅದಕ್ಕೆ ಪ್ರತೀಕವಾದಂತಹ ನಾವೇ ಯೋಗ ಮಾಡದೇ ಇದ್ದರೆ ಹೇಗೆ ಅನ್ನೋ ಒಂದು ಸಂಕಲ್ಪದಿಂದ ಸಮಾಜದ ಕಡೆಯ ವ್ಯಕ್ತಿಯು ಕೂಡ ಇವತ್ತು ಯೋಗ ಇದೆ ಅಂತ ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ, ಆಯುಷ್ ಇಲಾಖೆ ಮುಖಾಂತರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮುಖಾಂತರ ಇವತ್ತು ಚೆನ್ನಾಗಿ ಯೋಗ ಮಾಡಿ, ಅದು ಹೇಗೆ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನ ಗೊತ್ತಾಗಿರುತ್ತೋ ಅದೇ ರೀತಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ ಅಂಥೇಳಿ ಸಮಾಜದ ಕಡೆಯ ವ್ಯಕ್ತಿಗೂ ಕೂಡ ಗೊತ್ತಾದರೆ ನಮ್ಮ ಈ ಶ್ರಮ ಸಾರ್ಥಕ ಆಗುತ್ತೆ. ತದ ಮುಖಾಂತರ ಪ್ರತಿಯೊಬ್ಬರು ಕೂಡ ಬೇರೆ ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಏಕೆಂದರೆ ಹಣ ಇವತ್ತು ಬಹಳ ಅವಶ್ಯಕತೆ ಇದೆ. ಆದರೆ ಆರೋಗ್ಯವೇ ಇಲ್ಲ ಅಂದರೆ ಹಣದ ಯಾವುದೇ ರೀತಿಯ ಕ್ರೋಢೀಕರಣ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಹಣ ಕ್ರೋಢೀಕರಣ ಮಾಡಬೇಕು, ನಾವು ದುಡಿಮೆ ಮಾಡಬೇಕು ಅಂದರೆ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ಆರೋಗ್ಯವನ್ನು ದುಡ್ಡು ಕೊಟ್ಟು ಚೆನ್ನಾಗಿಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ಕೂಡ ಅರ್ಧ ಗಂಟೆನೋ 1 ಗಂಟೆನೋ ಪ್ರತಿನಿತ್ಯ ಯೋಗ ಮಾಡಿದರೆ ಆ ಯೋಗ ಸಂಪೂರ್ಣ ಉಚಿತವಾಗಿ ನಾವು ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟದಿಂದ ಕೊಡಲಿಕ್ಕೆ ರೆಡಿ ಇದ್ದೇವೆ. ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ಪ್ರತಿನಿತ್ಯ ಮಾಡೋ ಒಂದು ರೂಢಿ ಮಾಡಿಕೊಂಡ್ರೆ ಯಾವುದೇ ರೀತಿ ಕೊರೋನಾ ಕೂಡ ಬರಲ್ಲ. ತದ ಮುಖಾಂತರ ಆರೋಗ್ಯವನ್ನು ಸದ್ಭರಿತವಾಗಿ ಇಟ್ಕೊಳ್ಲಿಕ್ಕೆ ಯಾವುದೇ ಸಂಶಯ ಇಲ್ಲ. ಈ ನಿಟ್ಟಿನಲ್ಲಿ ನಾವು ದಾವಣಗೆರೆ ಇನ್ನು ಮುಖಾಂತರ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೇವೆ, ಪ್ರತಿನಿತ್ಯ ಯೋಗ ಮಾಡಿ. ನಮಸ್ತೆ, ನನ್ನ ಹೆಸರು ಚೈತ್ರ. ನನ್ನ ಮಗಳು ಆನ್ಯಾ ಸುನಿಲ್ ಕುಮಾರ್ ಅಂತ. ಅವಳಿಗೆ ಇವಾಗ 3 ವರ್ಷ 5 ತಿಂಗಳು. ಅವಳು ಇವಾಗ 3 ವರ್ಷ 5 ತಿಂಗಳಿಗೆ ಅವಳು 10 ಯೋಗಾಸನಗಳನ್ನು ಮಾಡ್ತಾಳೆ ಮತ್ತು ಸೂರ್ಯ ನಮಸ್ಕಾರನೂ ಮಾಡ್ತಾಳೆ. ನಾನು ಹೈಸ್ಕೂಲಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಟರು. ಈವನ್ ಪದವಿ ಪೂರ್ವ ಕಾಲೇಜಲ್ಲೂ ಓದ್ತಿರುವಾಗೂ ಸ್ಟೇಟ್ ಲೆವೆಲ್ ಕಾಂಪಿಟೇಟರು. ಅವಾಗಿಂದ ಯೋಗಾಸನ ಮಾಡ್ತಿರೋದ್ರಿಂದ ನನ್ನ ಮಗಳಿಗೂ ಕೂಡ ಅದೇ ಅಭ್ಯಾಸ ಬರ್ತಾ ಇದೆ. ನಾನು ಮನೇಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಅವಳಿಗೂ ಅದೇ ರೂಢಿ ಆಗಿದೆ. ಸೊ ಅವಳು ನನ್ನ ಜೊತೆಗೆ ಮಾಡ್ತಾ ಅವಳು ಎಕ್ಸ್ಪರ್ಟ್ ಆಗ್ತಾ ಇದ್ದಾಳೆ. ನನ್ನನ್ನು ನೋಡ್ತಾ ಕಲಿತಾ ಇದ್ದಾಳೆ. ನಾನು ಕೂಡ ಅವಳಿಗೆ ಟ್ರೈನ್ ಮಾಡ್ತಾ ಇದ್ದೀನಿ. ಅವಳು ಸ್ಟಾರ್ಟ್ ಮಾಡಿರೋದು 9 ಮಂತ್ಸ್ ಆಯಿತು. ಅವಳು ಯೋಗ ಸ್ಟಾರ್ಟ್ ಮಾಡಿ ಅವಳು ಮಾಡೋದು ಭುಜಂಗಾಸನ, ಧನುರ್ಹಾಸನ, ತ್ರಿಕೋನಾಸನ, ಉತ್ಕಟಾಸನ, ಒಂದು 10 ಯೋಗಾಸನಗಳು ಮಾಡ್ತಾಳೆ. ಏನಿವತ್ತು ಪ್ರಪಂಚದಾದ್ಯಂತ ಸುಮಾರು 197 ರಾಷ್ಟ್ರಗಳ ಇವತ್ತು ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ವಿಶೇಷವಾಗಿ ನಮ್ಮ ದಾವಣಗೆರೆ ನಗರದಲ್ಲಿ ನೂತನವಾಗಿ ಇವತ್ತು ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆನ ದಿನಾಂಕ 17/6/2021 ನಡೆದು 21/6/2021 ಸುಮಾರು 6 ದಿನಗಳ ಕಾಲ ನಿರಂತರವಾಗಿ ಇವತ್ತು ಯೋಗ ದಾವಣಗೆರೆ ನಗರದಲ್ಲಿ ಆನ್ಲೈನ್ ಮುಖಾಂತರ ನೀಡ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಆತ್ಮೀಯರೇ, ಯೋಗ ಒಂದು ಪರಿಪೂರ್ಣ ವಿಜ್ಞಾನ ಹೌದು. ಯೋಗಶಾಸ್ತ್ರವಿದ್ಯೆಯು ಯಾವುದೇ ಒಂದು ಜಾತಿ, ಮತ, ಪಂಗಡ ಹಾಗೂ ರಾಷ್ಟ್ರಕ್ಕೆ ಸೀಮಿತ ಅಲ್ಲ. ಇದು ಇಡೀ ವಿಶ್ವಕ್ಕೆ ಹಾಗೂ ಋಷಿಮುನಿಗಳ ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ ಅನುಷ್ಠಾನಗೊಂಡಿರುವುದೇ ಈ ಯೋಗ. ಈ ನಿಟ್ಟಿನಲ್ಲಿ ನಮ್ಮ ದಾವಣಗೆರೆ ನಗರದ ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ ಹಾಗೂ ಆಯುಷ್ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ವರದಿಗಾರರ ಕೂಟದಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ಅಭೂತಪೂರ್ವ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಯಿತು ಅಂತ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ನಾನು ರಾಜು ಬದ್ದಿ ಅಂತ, ನಾನು ದಾವಣಗೆರೆ ಯೋಗ ಒಕ್ಕೂಟದ ಸದಸ್ಯ. ಇಂದಿನ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೀತು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಸುಮಾರು ಒಂದು ವಾರ 10 ದಿನಗಳಿಂದನೂ ಈ ಕಾರ್ಯಕ್ರಮ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದು ತಯಾರಿ ನಡೆದೇ ಇದೆ. ಇದಕ್ಕೆಲ್ಲಗಳ ರೂವಾರಿ ನಮ್ಮ ವಾಸುದೇವ ರಾಯ್ಕರವರು, ಅದು ಇದಕ್ಕೆಲ್ಲ ಶ್ರಮ ವಹಿಸಿ ಅವ್ರ ಜೊತೆಗಿರೋಂಥ ಪ್ರಕಾಶ್ ಉತ್ತಂಗಿ ಅವರು, ಆಮೇಲೆ ದಾವಣಗೆರೆ ಜನರಲ್ಲಿ ಒಂದು ಯೋಗ ಮನೆ ಮಾತಾಗಲಿ ಅನ್ನೋ ಒಂದು ವಿಚಾರದಿಂದ ನಾವು ಇದನ್ನೆಲ್ಲ ನಾವು ನಿರ್ವಹಿಸ್ಕೊಂಡು